ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇವತ್ತು FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಡೈರೆಕ್ಟರ್ ಇನ್ ಅಸೋಸಿಯೇಷನ್ ವಿತ್ ರೇಲ್ ಮರ್ಕೆರಾ. ಇವತ್ತು ನಮ್ಮ ಜೊತೆಗೆ ಉತ್ತರ ಕರ್ನಾಟಕದ ನಿರ್ದೇಶಕರು ಇದ್ದಾರೆ. ಅವರ ಚುರುಮುರಿಯ ಅನ್ನೋ ಸಿನಿಮಾ ನಾಳೆ ಅಂದರೆ ಜೂನ್ 13ಕ್ಕೆ ತೆರೆ ಕಾಣ್ತಾ ಇದೆ. ತಮ್ಮ ಒಂದು ಲಿಮಿಟೆಡ್ ಸೋರ್ಸ್ನಲ್ಲಿ, ತಮ್ಮ ಒಂದು ಸಾಮ್ರಾಜ್ಯದಲ್ಲಿ ಆ ಸಿನಿಮಾವನ್ನು ಅವರು ತೆರೆ ಕಾಣುವ ಹಾಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರು ದೂರದ ರಬಕಬಿಯ ಜಮಖಂಡಿಯಿಂದ ನಮ್ಮ ಜೊತೆಗೆ ಬಂದಿದ್ದಾರೆ. ಸುಪ್ರಿಯಾ ನಿಪಾಣಿ ಅವರು. ಅವ್ರ ಜೊತೆಗೆ ಮಾತಾಡೋಣ. ಅವರ ಪ್ರಯಾಣ ಹೆಂಗಿತ್ತು, ಅವರು ಯಾವ ಥರದ ಸಿನಿಮಾಗಳನ್ನು ಮಾಡಿದ್ರು, ಅದರಲ್ಲಿ ಯಾವ ಥರದ ಅನುಭವಗಳಾಯಿತು, ಅವೆಲ್ಲವನ್ನ ಅವ್ರ ಹತ್ರ ಮಾತಾಡೋಣ, ಕೇಳೋಣ, ಕೆದಕೋಣ. ಬರ್ರಿ, ಹಂಗಂದ್ರೆ ಹೋಗೋಣಲ್ಲ. ಚುರುಮರಿ 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 ಚುರುಮರಿ. ಇಷ್ಟು ಚಿಕ್ಕ ಜೀವದ ಮೇಲೆ ಕಲ್ಲನ್ನು ಇಟ್ಟವರಾರು. ನಾನು ನೋಡ್ಕೋತೀನಿ. ಹೋಗೋ ಮಾರಾಯ, ನನಗೇನಾಗೈತಿ? ಕಡ್ಲಿ ಶೇಂಗಾ ಚುರುಮುರಿ ಚುರುಮುರಿ. ನಮಸ್ಕಾರ ಸುಪ್ರಿಯಾ ಅವರಿಗೆ. ನಮಸ್ತೆ. ಬಹಳ ದೂರದಿಂದ ಬಂದ್ರಿ, ಈ ಒಂದು ಸಿನಿಮಾ ಮಾಡ್ಲಿಕತ್ತೀರಿ. ಈ ಒಂದು ಚುರುಮುರಿಯ ಸಿನಿಮಾ ಐಡಿಯಾ ನಿಮ್ಗೆ ಹೆಂಗ ಬಂತು? ಐಡಿಯಾ ಹೆಂಗ್ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಕತೆ ನನ್ಗೆ ಬಹಳ ಇಷ್ಟ ಆಯ್ತು. ಈ ಕತೆ ಬಂದು ನೀಲಗಂಗಾ ಚರಂತಿ ಮಠವ್ರ ಕತೆ. ಅವರ ನೆಲ ಪುಸ್ತಕದಲ್ಲಿರುವಂತ ಒಂದು ಕತೆ ಚುರುಮುರಿಯ. ಆ ಕಥೆಯನ್ನ ನಾನು ಓದಿದೆ. ಅದ್ರ ಮೊದಲು ಕೂಡ ನಾನು 50 ಕಥೆಗಳನ್ನು ಓದಿದ್ದೆ. ಆ 50 ಕಥೆಗಳು ಕೂಡ ಬಹಳ ಚೆನ್ನಾಗಿರುವ ಒಳ್ಳೆಯ ಲೇಖಕರ ಕಥೆಗಳೇ ಆಗಿದ್ವು. ಎಲ್ಲವೂ ನಮ್ಮ ಉತ್ತರ ಕರ್ನಾಟಕದ ಕಥೆಗಳೇ. ಸೊ ನಾನು ಆ ಭಾಗದೊಳಗಿರೋದಕ್ಕಾಗಿ ನಾನು ಆ ಭಾಗದ ಕಥೆಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನೋಡಿದೆ. ಅವಾಗ ನನ್ಗೆ ಸಿಕ್ಕಿದ್ದೇನಂದ್ರೆ ಇವ್ರ ಕತೆ ಬಹಳ ಕಾಡ್ತು. ಇದ್ರಲ್ಲಿ ಏನೋ ಐತಲ್ಲ ಅಂತ ಹೇಳಿ ಅದರ ಸಣ್ಣ ಜಲಕ್ ನನ್ಗೆ ಹೆಂಗ್ ಕಾಡ್ತು ಅಂತ ಹೇಳ್ಬೇಕು ಅಂದ್ರೆ, ಈಗ ಒಬ್ಬ ಚುರುಮುರಿ ಮಾರುವವನು ಕತೆ ಇರೋದಿದ್ದು ಅವ್ರು ಬರ್ದಿದ್ದಾರೆ. ಆದ್ರೆ ನಾನೇನು ನಮ್ಮೂರ್ ಕಡೆ ಜಮಖಂಡಿ ಕಡೆ ನೋಡಿದ್ನಂದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳು ಎಲ್ಲಾ ಕಡೆನೂ ಬರ್ತಾರೆ. ಸಣ್ಣ ವ್ಯಾಪಾರಿಗಳು ಬರ್ತಾರ. ಅವರು ತಮ್ಮದೇ ಆದಂತ ಸಣ್ಣದ ಸ್ವಂತ ಅಂಗಡಿನ ಹೊಂದಿರ್ತಾರೆ. ಅವ್ರು ಊರ್ ತಿರುಗಿ ವ್ಯಾಪಾರವನ್ನ ಮಾಡ್ತಾರೆ. ಅವ್ರು ನೋಡ್ರಿ ಯಾರ ಅಂಡರಲ್ಲಿ ಕೆಲಸ ಮಾಡಂಗಿಲ್ಲ. ಅವ್ರದ್ದು ಸ್ವಂತದೇ ಆದಂತ ಬಿಸಿನೆಸ್ಗೆ ಅದಕ್ಕೆ ಮಾಲೀಕರಾಗಿರ್ತಾರೆ. ಆಮೇಲೆ ಅದರಲ್ಲಿ ಬಹಳಷ್ಟು ಸಂತೃಪ್ತರಾಗಿರ್ತಾರೆ. ನನ್ನ ಅಂಗಡಿ ನಾನು 3 ಜನ ಕೆಲಸ ಮಾಡ್ಬೇಕು ಅನ್ನೋದು. ಇದು ನನಗ ಬಹಳ ಮಜಾ ಅನ್ಸಿತ್ರಿ. ಆ ಕಥೆನ ಲೇಖಕರು ಬರ್ದಿರೋದಕ್ಕೆ ಚುರುಮುರಿಯ ಇಷ್ಟ ಆಗಿ ಸಿನಿಮಾ ಆಯ್ತು. ನಮ್ಮ ವೀಕ್ಷಕರಿಗೆ ಹೇಳ್ಬೇಕು, ಈ ಚುರುಮುರಿಯ ಅನ್ನೋದು ಏನಿದೆ, ಇದೊಂದು ಶಬ್ದ ಮಹಾರಾಷ್ಟ್ರದ ಶಬ್ದ ಇದೆ. ಇಲ್ಲಿ ಚುರುಮುರಿಯ ಅಂತಂದ್ರೆ ಕಳ್ಳೆಪುರಿ ಅಂತ ಅರ್ಥ. ನಮ್ಮ ಬೆಂಗಳೂರು ಕಡೆಗೆ ಇಲ್ಲ ಮಂಡಕ್ಕಿ ಅಂತ ಕರೀತಾರೆ. ಇನ್ನೂ ಒಂದಂತಾರೆ ಮುರುಮುರಿ ಅಂತ ಹೇಳಿ. ಈ ಅವಲಕ್ಕಿ ಹುರಿದು ಏನ್ ಮಾಡ್ತಾರಲ್ಲ ಅದು ಮುರುಮುರಿ. ಈ ಮಂಡಕ್ಕಿ ಮಾಡೋದಿದೆಯಲ್ಲ ಅದಕ್ಕೆ ಚುರುಮುರಿ ಅಂತಾರೆ. ಆ ಒಂದು ಶಬ್ದ ನಿಮ್ಗೆ ನೆನಪಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳಿದೆ. ಬಹಳ ಒಂದು ಅಪರೂಪದ ಕಥೆ ಅಂತ ಅನಿಸ್ತು ನನಗೆ. ಈ ಒಂದು ಇದ್ರೊಳಗೆ ಈ ಚುರುಮುರಿ ಮಾಡೋದಕ್ಕಿಂತ ಮುಂಚೆ ನೀವು ಈ ಸಿನಿಮಾ ರಂಗದೊಳಗಾಯ್ತು ಅಥವಾ ಈ ಒಂದು ಕಲೆಯಲ್ಲಿ ನೀವು ಏನೇನ್ ಕೆಲಸಗಳು ಮಾಡ್ಕೊಂಡಿದ್ರಿ, ಏನೇನ್ ಅನುಭವ ಇದೆ ನಿಮ್ಗೆ, ಅದನ್ನ ಹೇಳ್ತೀರಾ? ಅಂದ್ರೆ ನಾನು ಮೂಲತಃ ಜಮಖಂಡಿ ಅವಳು. ಸಿನಿಮಾ ರಂಗಕ್ಕೆ ಬರುವ ಮುಂಚೆ ನಾನು ಸಾಹಿತ್ಯಿಕ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅದರಂತೆ ನಾನು ಒಂದು CBSE ಸ್ಕೂಲಲ್ಲಿ ಟೀಚರ್ ಆಗಿ ಕೂಡ ಶಿಕ್ಷಕಿಯ ಕೆಲಸ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನನಗೆ ಸಾಹಿತ್ಯಿಕ ಓದು ಗೋಷ್ಠಿ ಅದಾದ್ಮೇಲೆ ಆರ್ಟ್ ಸಿನಿಮಾಗಳನ್ನ ನೋಡ್ತಿದ್ದೆ. ಬೇರೆ ಬೇರೆ ಸಾಹಿತಿಗಳ ಸಿನಿಮಾಗಳನ್ನ ನೋಡ್ತಾ ಬಂದೆ. ಅದಾದ ನಂತರ ನಮ್ಮ ಮಮ್ಮಿ ನನ್ಗೆ ಮುಂಬೈ ಕಳ್ಸಿದ್ರು, ನಮ್ಮ ಖುಷಿಯಲ್ಲಿದ್ದಾರೆ ಅಂತ. ಮುಂಬೈ ನಗರಿ, ಆ ದೊಡ್ಡ ನಗರಿಯಲ್ಲಿ ನನಗೆ ಅಲ್ಲಿಯ ಸಿನಿಮಾ ಜಗತ್ತನ್ನ ನಾನು ಮೊದಲನೇ ಸತಿ ನೋಡ್ತೀನಿ. ಆ ಜಗತ್ತು ನನಗೆ ಎಷ್ಟೊಂದು ಆಕರ್ಷಿತ ಮಾಡುತ್ತಂದ್ರೆ, ಅಂತದೊಂದು ಜಗತ್ತನ್ನೇ ನೋಡಿರ್ಲಿಲ್ಲ ನಾನು. ಬರೀ ಕೇವಲ ಪರದೆ ಒಳಗೆ ಹೋಗಿ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿದ್ ಗೊತ್ತಿದ್ರಿ. ಇದೇನಿದು ಇಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಾನು ಅಲ್ಲಿ ನೋಡಿದ್ಮೇಲೆ ಅಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ಲಿಲ್ಲ.
ನಾನು ಚಿಕ್ಕವಳಿದ್ದೆ, ಹಂಗಾಗಿ ಊರಿಂದ ಬಂದ್ಮೇಲೆ ಅದು ನನಗೆ ಯಾವಾಗ್ಲೂ ತಲೆಯಲ್ಲಿ ಕಾಡ್ತಾ ಇತ್ತು. ಅದಾದ್ಮೇಲೆ ನಾನು ಸುಮಾರು ಸಿನಿಮಾಗಳನ್ನ ನೋಡಕ್ ಶುರು ಮಾಡಿದೆ. ಸಿನಿಮಾಗಳ ನಂತರದಲ್ಲಿ ನಾನು ಕತೆಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ನಂದೇ ಕತೆಗಳನ್ನ ಸಣ್ಣ ಸಣ್ಣದು. ಅದನ್ನೇ ನಮ್ಮ ಊರಲ್ಲಿ ಒಂದು ತಂಡ ಇದೆ, ಟೀಮ್ ಆಫ್ ಜಮಖಂಡಿ ಅಂತ. ಅವರೆಲ್ಲರೂ ನಾವು ಸಿನಿಮಾ ಆಗ್ತಾ ಇರ್ತಾರೆ. ಅದ್ರಲ್ಲೊಬ್ಬ ಕ್ಯಾಮ್ರಾಮನ್ ಇದ್ದ, ಅವ್ನು ಮದುವೆ ಶೂಟಿಂಗ್ ಮಾಡ್ತಾ ಇದ್ದ. ಸೊ ಹಿಂಗಾಗಿ ಇನ್ನೊಬ್ಬ ಕತೆ ಬರೆಯೋನಿದ್ದ, ನಾವಿದ್ವಿ. ಆಮೇಲೆ ನಮ್ಮ ಗುರುಗಳಾದ ಶಿವ ಜಮಖಂಡಿ ಸರ್ ಅವರು ಸಿನಿಮಾದಲ್ಲಿ ನನ್ನ ನಿನ್ನ ಪ್ರೇಮ ಕಥೆ ಅಂತ ಒಂದು ಸಿನಿಮಾ ಆಲ್ರೆಡಿ ಮಾಡಿದ್ರು. ಆ ಊರಲ್ಲೆಲ್ಲ ನಮ್ಗೆ ಅದು ದೊಡ್ಡ ಮಟ್ಟದಲ್ಲಿ ಇತ್ತು. ಹಂಗಾಗಿ ನಾವು ಒಂದ್ ಸಣ್ಣ ಸಣ್ಣ ಸಿನಿಮಾ ಪ್ರಯತ್ನಗಳನ್ನ ಮಾಡೋಣ ಅಂತಂದಿದ್ದು, ಅಲ್ಲಿಂದ ನಾವು ಕಿರುಚಿತ್ರಗಳನ್ನ ಮಾಡಕ್ ಶುರು ಮಾಡಿದ್ವಿ. ಅಂದ್ರ ಇಲ್ಲಿ ನಿಮ್ಗೆ ಮಲ್ಲು ಜಮಖಂಡಿ ಅಂತಿದ್ದಾನ್ರಿ, ಅವ್ನ ಕಟ್ಟಿಂಗ್ ಶಾಪ್ ಇತ್ತು. ಅವ್ನ ಕಟ್ಟಿಂಗ್ ಅಂಗಡಿ ಕಟ್ಟಿ ಕೂತಿ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ರು. ಆಮೇಲೆ ನಮ್ಮ ರಾಮತೀರ್ಥ ಜಮಖಂಡಿ ಇದೆಯಲ್ಲ, ಆ ರಾಮತೀರ್ಥದ ಗುಡ್ಡದಲ್ಲಿ ಕುತ್ಕೊಂಡು ನಾವೆಲ್ಲ ಹಿಂಗ ಒಂದ್ ಚೂಡಾ ಬಜ್ಜಿ ಹಾಕೊಂಡು, ನೀ ರಾಮನೇ ನೋಡ್ದೆ, ನೀನ್ ತೆಲುಗು ಸಿನಿಮಾ ಇದ್ ಬಂದಿದ್ದಲ್ಲ, ಇದನ್ನ ನೋಡಿದ್ವೇನ, ಅದ್ರಲ್ಲಿ ಏನಾಗಿದೆ, ಆ ಕಥೆಯಲ್ಲಿ ಏನಾಗಿದೆ, ಆ ಕತೆ ಕ್ಲೈಮ್ಯಾಕ್ಸ್ ಏನಾಗಿತ್ತು, ಸಿನಿಮಾ ಏನಾಗಿತ್ತು ಅಂತ ನಮ್ಮದೇ ಒಂದು ದೊಡ್ಡ ಚರ್ಚೆ ಇರ್ತಿತ್ರಿ. ಇವತ್ತು ನೋಡ್ ಬಂದೆ ಸಿನಿಮಾನ, ಹಿಂಗ್ರಿ ಮೇಡಮ್ ಅವ್ರ ಆ ಸಿನಿಮಾ ನೋಡ್ಬೇಕ್ರಿ, ಈ ಸಿನಿಮಾ ಹಿಂಗಿತ್ತು. ಆ ಒಳಗಡೆ ನಮ್ಗೆ ಏನಾಯ್ತು, ಈ ಕತೆ ಕ್ಲೈಮ್ಯಾಕ್ಸ್ ಹಿಂಗೆ ಯಾಕೆ ಬಂತು, ಈ ಸ್ಟಾರ್ಟಿಂಗ್ ಏನಕ್ಕೆ ಹಿಂಗ್ ಸಿನಿಮಾ ಮಾಡಿದ್ರು ಅನ್ನೋದನ್ನ ನಾವು ಕಲಿಯಾಕತ್ತೀವಿ. ಇದು ಏನೋ ಬೇರೆ ಇತ್ತಲ್ಲ ಅದನ್ನ. ಆಮೇಲೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಸತ್ತೋಗಿರ್ತಾನೆ ಅಥವಾ ಹೀರೋಯಿನ್ ತಾಯಿ ಸತ್ತೋಗಿರ್ತಾಳೆ, ಇವೆಲ್ಲ ಏನಕ್ಕೆ ಸಾಯಿಸ್ತಾರ, ನಮ್ಗೆ ಅವ್ರು ಸಾಯಿಸ್ಬಾರ್ದಾಗಿತ್ತು, ಹೀರೋ ಉಳಿಸ್ಬೇಕಾಗಿತ್ತು. ನಿರ್ದೇಶಕ ಹಿಂಗ್ ಫೈಟ್ ಆಗ್ತಿದ್ದು ಇಲ್ಲ, ಅದು ಸಾಯಿಸ್ಬೇಕಾಗಿತ್ತು, ಬಿಕಾಸ್ ಕತೆ ಮುಂದುವರಿಬೇಕಲ್ಲ. ಹಿಂಗ್ ಏನೇನೋ ನಮಗ್ ತಿಳಿದಾಗ ನಾವ್ ಮಾಡ್ತಿದ್ವಿ. ಅದಾದ್ಮೇಲೆ ನಾನ್ ಮತ್ತೆ ಮುಂಬೈಗೆ ಹೋದೆ ರೀ, ಡಿಪ್ಲೊಮಾ ಇನ್ ಡೈರೆಕ್ಷನ್ ಅಂತ. ಅಲ್ಲಿ ಆಕ್ಟಿಂಗ್ ಕ್ಲಾಸಸ್ ಅಂತ ಬರ್ತಾವ, ಅಲ್ಲಿ ನಾನು ತರಬೇತಿಯನ್ನ ತೆಗೆದುಕೊಂಡ್ ಬಂದ್ರು. ನಮ್ಮ ಮನ್ಯಾಗ ನಂಗೆ ಅಲೌ ಮಾಡ್ಲಿಲ್ಲ, ಸಿನಿಮಾ ಈ ಗ್ಲಾಮರ್ ದುನಿಯಾ ಹೋಗೋದ್ ಬೇಡ, ನೀನು ಟೀಚರ್ ಆಗಿರು ಅಂತ ನಮ್ಮ ತಾಯಿ ನನಗೆ ಟೀಚರ್ ಕೆಲ್ಸಕ್ಕೆ ಕಳ್ಸಿದ್ರು. ನಾನ್ ಜಮಖಂಡಿಯಲ್ಲಿ ಟೀಚರ್ ಕೆಲಸನ ಮಾಡ್ತಿದ್ದೇನ್ರಿ. ಆದ್ರೆ ನಂಗೆ ಸಿನಿಮಾ ಹುಚ್ಚು ಬಿಡ್ಲಿಲ್ಲ. ಏನಾರ ಕತೆ ಬರೆಯೋದು, ಕಿರುಚಿತ್ರ ಮಾಡಕತ್ರ ಅವ್ರಿಗೂ ಶೂಟಿಂಗ್ನಾಗ ಹೆಲ್ಪ್ ಮಾಡೋದು, ಇವೆಲ್ಲ ಮಾಡ್ತಾ ಮಾಡ್ತಾ ಬಂದೆ. ಅದನ್ನ ಮಾಡ್ತಾ ನಂಗೆ ಶಿವ ಜಮಖಂಡಿ ಸರ್ ಕರೆದ್ರು. ಇಲ್ಲ, ನೀವು ಮಾಡ್ತಾ ಇದ್ದೀರಾ, ಈ ಜಮಖಂಡಿಯಲ್ಲಿ ಇರೋ ನಾನು, ನೀವೆಲ್ಲ ಬಂದ್ ಸಿನಿಮಾದಲ್ಲಿ ಭಾಗವಹಿಸಿ ಕೆಲಸ ಮಾಡಿ, ಅಸೋಸಿಯೇಟ್ ಅಸಿಸ್ಟೆಂಟ್ ಮಾಡಿ, ನೀವು ಕಲ್ತಿದ್ದೀರಲ್ಲ, ಸೊ ಮಾಡಿ ಅಂತ ನಮ್ಮನ್ನ ಬೆಂಗಳೂರು ಕರ್ಕೊಂಡ್ ಬಂದು ನಮ್ಗೆ ಇಲ್ಲಿ ಬೆಂಗಳೂರಿನ ಸಿನಿಮಾ ಬೆಳ್ಳಿತೆರೆಯ ತೋರಿಸಿದ್ರು ಅವರು. ಸೊ ಹಂಗಾಗಿ ಇಲ್ಲಿ ನಾವು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ಸೊ ಈ ರೀತಿಯಾಗಿ ನನ್ನ ಸಿನಿಮಾ ಜರ್ನಿ ಬಂತು. ಆಮೇಲೆ ಮತ್ತೆ ಕರೋನಾ ಬಂದ್ರಿ, ಕರೋನಾ ಬಂದು ಲಾಕ್ಡೌನ್ ಆಯ್ತು. ಮತ್ತೆ ವಾಪಸ್ ನಾವೆಲ್ಲರೂ ನಮ್ಮ ಊರಿಗೆ, ಇಲ್ಲಿಂದ ನನ್ನ ಜಮಖಂಡಿ 600 ಕಿಲೋಮೀಟರ್ ಇದೆ. ಸೊ ಮತ್ತೆ ನಾನು 600 ಕಿಲೋಮೀಟರ್ ಹೋದೆ. ಅಲ್ಲಿ ಇದ್ದುಕೊಂಡೆ ನಾನು ಏನ್ ಮಾಡಿದೆ, ಬಹಳಷ್ಟು ಕಿರುಚಿತ್ರವನ್ನ ಮಾಡಿದೆ. ಅದ್ರ ಮೊದಲನೇದಾಗಿ ನಾನ್ ಮಾಡಿರೋದು ರಾಜಿ ಅಂತ, ಮಹಿಳಾ ಪ್ರಧಾನವಾದ ಎಜುಕೇಶನ್ ಬೇಸ್ ಮೇಲೆ ಅದು ಶಿಕ್ಷಣ ಹೆಣ್ಮಕ್ಳಿಗೆ ಸಿಗ್ಬೇಕು, ಅವ್ರು ಏನ್ ಮಾಡ್ತಾರೆ ಹಳ್ಳಿಗಾಡಲ್ಲಿ ಎಷ್ಟು ಒದ್ದಾಡ್ತಾರ ಅನ್ನೋದು ಅದೆಲ್ಲ ಯೂಟ್ಯೂಬ್ ಅಲ್ಲಿ ಇದಾವ್ರಿ. ರಾಜಿ ಮಾಡಿದೆ. ಅದಾದ್ಮೇಲೆ ಸಾಕಿ ಮಾಡಿದೆ. ಸಾಕಿ ಸಿನಿಮಾ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಹೆಂಗಾಯ್ತು, ಇದು ನೀನು ಅನ್ನುವಂತ ಬಿಜಾಪುರ ಸಿನಿಮಾ ನಡೀತಾ ಇತ್ತು. ಅವ್ರನ್ನ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ, ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಅವ್ರದೆಲ್ಲ ಕೆಲಸ ಮಾಡಿದ್ದೆ ನಾನು. ಅವ್ರು ಒಂದು ಸಂಡೆ ಕ್ಯಾಮ್ರಾ ಸಿಗುತ್ತೆ ಅಂದ್ರು. ಕ್ಯಾಮ್ರಾಮ್ಯಾನು ಡೈರೆಕ್ಟರ್ ನಮ್ಮಲ್ಲಿ ಬಂದು ನೀನ್ ಕೆಲಸ ಮಾಡಿ, ನಿನಗೆ ಪೇಮೆಂಟ್ ನಾವು ಕೊಡಲ್ಲ, ನಿಂಗ್ ಒಂದು ದಿನ ನನ್ ಕ್ಯಾಮ್ರಾ ಯೂನಿಟ್ ಎಲ್ಲರೂ ನಾವು ಬರ್ತೀವಿ, ಬೇಕಿದ್ರೆ ನಿಂಗೆ ಒಂದು ದಿನಕ್ಕೆ ಶೂಟಿಂಗ್ ಆಗಂಗ್ ನೀನಾರ ಕತೆ ಬರ್ಕೊಂಡ್ ಬಂದ್ರೆ ನಾನು ನಿಮ್ಗೆ ಸಂಡೇ ರಜಾ ಇದೆ, ನಮ್ಮಲ್ಲೇ ಇದೆ ಯೂನಿಟ್, ನಿನಗೆ ಶೂಟಿಂಗ್ ಇರೋ ಅವಕಾಶ ಮಾಡ್ಕೊಡ್ತೀನಿ ಅಂತ ಅಂದ್ರು. ಅವ್ರು ಹೇಳಿದ್ದ ತಡಾರಿ 3 ದಿನ ಕೂತ್ಕೊಂಡು ಒಂದ್ ಕತೆ ಬರ್ಕೊಂಡ್ ಹೋದೆ. ಒಂದೇ ಲೊಕೇಶನ್ ಅಲ್ಲಿ ಹೋಗಿ ನಾನು ಬರ್ಕೊಂಡು ಅವ್ರಿಗೆ ಕತೆ ಕೊಟ್ಟೆ ಡೈರೆಕ್ಟರ್ಗೆ, ಈ ಕತೆ ಮಾಡಬಹುದಾ ನೀನು ಅಂತ. ಅದಕ್ಕೆ ಆಂಧ್ರದ ಅಂಕಿ ರೆಡ್ಡಿ ಕ್ಯಾಮ್ರಾಮನ್ ಅದಾರಿ ಸಾಕಿ ಶಾರ್ಟ್ ಫಿಲ್ಮ್ಗೆ, ಅದು 7 ನಿಮಿಷದಿದೆ. ಅದನ್ನು ಕೂಡ ನಾನು ಶೂಟಿಂಗ್ ಮಾಡ್ಕೊಂಡಿದ್ರಿ. ಅಲ್ಲೇ ಲೋಕಲ್ ಕಲಾವಿದರನ್ನ ಬಳಸ್ಕೊಂಡು ಮಾಡಿದೆ. ಅದನ್ನು ಕೂಡ ನಾನು ಗುಲ್ಬರ್ಗ ಫಿಲ್ಮ್ ಫೆಸ್ಟಿವಲ್ ಅಂತೆಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಕಳಿಸ್ದೆ. ಅದಕ್ಕೆ ಒಳ್ಳೆ ಕತೆ ಒಳ್ಳೆ ಮಾಡಿದ್ದೀರಾ ಅಂತೆಲ್ಲ ನಂಗೆ ಹೇಳಿದ್ರು. ಸೊ ಇವೆಲ್ಲವೂ ನನಗೇನನ್ನ ಕೊಡ್ತಂದ್ರೆ, ಒಂದು ನಿರ್ದೇಶಕಿಯಾಗಿ ಕಥೆಯನ್ನ ಆಯ್ಕೆ ಮಾಡ್ಕೋಬಹುದು, ಈ ತರ ಸಿನಿಮಾಗಳಲ್ಲಿ ನಾನು ಪ್ರಯತ್ನ ಪಡ್ಬೋದು. ನಾನು ಕಲ್ತಿದ್ದು ಮತ್ತೆ ಪ್ರಾಕ್ಟಿಕಲ್ ಇವೆರಡು ನಂಗೆ ಮಾಡಕ್ ಬರುತ್ತಿಲ್ಲೋ, ನಾನು ಈ ಕಥೆಯನ್ನ ಜನರಿಗೆ ಹೇಳಿದಾಗ ಈ ಕಥೆಯನ್ನ ಜನ ಖುಷಿಯಾಗಿ ನೋಡ್ತಾ ಇರೋ ಅನ್ನೋದು ನನಗೆ ಇದು ಪ್ರಾಕ್ಟೀಸ್ ಸೆಷನ್ ಆಯ್ತ್ರಿ ಸಿನಿಮಾಗಳಲ್ಲೆಲ್ಲ. ಆ ಪ್ರಾಕ್ಟೀಸ್ ಸೆಷನ್ ಆದ್ಮೇಲೆ ಮತ್ತೆ ಬಂದಿಲ್ಲಿ ಅಸೋಸಿಯೇಟ್ ಮಾಡಿದೀನಿ, ಡಬ್ಬಿಂಗ್ ಹೋಗಿದೀನಿ. ಅದಾದ್ಮೇಲೆ ಸಣ್ಣ ಸಣ್ಣ ಕಥೆಗಳನ್ನ ಜೊತೆಗೆ ಕ್ಯಾಮ್ರಾ ವರ್ಕ್ ಕೂಡ ಮಾಡಿದೀನಿ. ಅಂದ್ರೆ ಶಾರ್ಟ್ ಫಿಲ್ಮ್ಗಳಿಗೆ ಇವತ್ತು ನಾನು ಶಾರ್ಟ್ ಫಿಲ್ಮ್ ಕತೆ ಬರೆದು ಕೊಡ್ತಾ ಇರ್ತೀನಿ. ಸೊ ಇಷ್ಟೆಲ್ಲವನ್ನ ಕಥೆಗಳನ್ನ ಮಾಡ್ಕೊಂಡು ಈ ರೀತಿಯಾಗಿ ನನ್ನ ಜರ್ನಿ ಬಂದು ಈಗ ಒಂದು ಸಿನಿಮಾ ಮಾಡೋದ್ರ ಮೂಲಕ ನಿಂತಿದೆ. ಇಲ್ಲ, ನಿಜವಾಗ್ಲೂ ನನಗೊಂದು ಆಶ್ಚರ್ಯ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಒಬ್ಬ ಹೆಣ್ಮಗಳು ಈ ತರದ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡೋದಿದೆಯಲ್ಲ, ಬಹಳ ದೊಡ್ಡ ಕೆಲಸ. ಯಾಕಂದ್ರೆ ಅಲ್ಲಿ
ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ ಮುಂಚೆ. ಈಗ ಸ್ವಲ್ಪ ಎಲ್ಲ ಬರ್ತಾ ಇದೆ ಹೆಣ್ಮಕ್ಳಿಗೆ. ಬಟ್ ಸಿನಿಮಾ ನೋಡಕ್ ಹೋಗೋದೇ ಒಂದು ದೊಡ್ಡ ಕೆಲಸ ಅಂತಿದ್ರಲ್ಲಿ, ಅಂತದ್ರೊಳಗ ಒಬ್ಬ ಹೆಣ್ಮಗಳು ಉತ್ತರ ಕರ್ನಾಟಕದವರು ಒಂದು ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ, ಅದು ಬಂಡವಾಳ ಹಾಕಿ ಅನ್ನೋದಿದೆಯಲ್ಲ, ಭಾರಿ ದೊಡ್ಡ ಕೆಲಸ. ಅದಕ್ಕೆ ನಾನು ಫಸ್ಟ್ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಆಮೇಲೆ ಇಲ್ಲಿ ಏನೇನ್ ಚಾಲೆಂಜ್ ನೀವು ಫೇಸ್ ಮಾಡಿದ್ರಿ ಈ ಚುರುಮುರಿಯ ಒಂದು ಮಾಡೋ? ಯಾಕಂದ್ರೆ ನೀವು ಈಗ ದುಡ್ಡು ಕೂಡ ಹಾಕಿದ್ದೀರಿ, ಆಮೇಲೆ ನಿರ್ದೇಶನವನ್ನು ಕೂಡ ಮಾಡಿದ್ದೀರಿ. ಮೇಲಾಗಿ ನಾನ್ ಕೇಳ್ಪಟ್ಟೆ ಹೆಚ್ಚು ಕಡಿಮೆ ನೀವೆಲ್ಲ ಜಮಖಂಡಿ ಸುತ್ತಮುತ್ತಲಿನ ಜನರನ್ನ ತಗೊಂಡಿದ್ದೀರಿ ಈ ಒಂದು ಸಿನಿಮಾಗೆ ಎಲ್ಲಾ ರೀತಿಯಲ್ಲಿ ಅಂತ ಹೇಳಿ, ಜೊತೆಗೆ ಅಲ್ಲೇ ಎಲ್ಲ ಶೂಟಿಂಗ್ ಗಳನ್ನು ಮಾಡಿದ್ದೀರಿ. ಈ ಚಾಲೆಂಜ್ ನೀವು ಫೇಸ್ ಮಾಡಿದ್ರಿ? ಸುಮಾರು ಸಿನಿಮಾ ಅಂತ ಮಾಡ್ಬೇಕಾದ್ರೆ ಅವು ಬಂದೇ ಬರ್ತಾವ್ರಿ. ಅದ್ರಲ್ಲಿ ನನಗೆ ಹೆಚ್ಚಿಗೆ ಏನ್ ಬಂತಂದ್ರೆ ಮೂಲತಃ ಫಸ್ಟ್ ಕತೆ ಆಯ್ಕೆ ಮಾಡ್ಕೊಂಡೆ. ರೈಟರ್ ನನಗೆ ನೀಲಿರಂಗ ಚರಂತಿ ಮಠ ಅವರು ಕೊಟ್ಟಿದ್ದು ನೆಲ. ಅವ್ರು ಕೇಳಿದ್ ನನಗ ಇದೇ ಕಥೆನ ಯಾವ್ದಕ್ ತಗೊಂಡಿವಿ, ಯಾಕೆ ಈ ಕಥೆನೆ ಮಾಡೋಣ ನಾ ಕಳಿತಿ, ಈ ಕತೆ ಒಳಗೆ ಅಕ್ಕಿಗೆ ಏನ್ ಸಿಕ್ಕೇದ್ ಗೊತ್ತಿಲ್ಲ. ಇದು ಎಲ್ಲರಿಗೂ ಒಂದ್ ಪ್ರಶ್ನೆ ಆಗಿದೆ. ಅವ್ರಿಗೆ ಅದು ಅವ್ರ ಪುಸ್ತಕ ಮಾಡಿ ಇಟ್ಬಿಟ್ಟಿದ್ರಿ, ಅವ್ರ ಕತೆ ಬಹಳಷ್ಟು ಬರ್ದಾರ. ಅದ್ರೊಳಗೆ ಈ ಕಥೆನೆ ಯಾಕೆ ಸಿನಿಮಾ ಆಗೋ ತರ ಈ ಕತೆ ಇದೆಯಾ ಅನ್ನೋದು ಅವ್ರಿಗೂ ಸಿಗ್ಲಿಲ್ಲ ಹಿಡಿತಕ್ಕೆ. ನಾನು ಇದನ್ನ ಮಾಡ್ತೀನಿ ಅಂದಾಗ ಇದ್ರಲ್ಲಿ ಏನ್ ಮಾಡ್ತಾಳೆ ಇವಳು ಅನ್ನೋದು ಬಂತು ಒಂದೇದು. ಅದಾದ್ಮೇಲೆ ಇನ್ನೊಂದೇನ್ ಬಂತಂದ್ರೆ ಅವ್ರಿಗೆ ಇದು ಫಸ್ಟ್ ಇದೇ ಬಂತು, ಕತೆ ಚರ್ಚೆ ಆಯ್ತು, ಇದನ್ನಾಯ್ತು. ಆಮೇಲೆ ಇನ್ನೊಂದು ಮಜಾ ಏನಾಗಿತ್ತಂದ್ರ ರೀ, ನೀಲಗಂಗಾ ಚರಂತಿ ಮಠ ಅವರು ಒಳ್ಳೆ ರೈತರಿಗೆ ಆ ಭಾಗದ ಅವರು ನನಗೆ ಸಿಕ್ಕಾಗ ಕತೆ ಕೊಟ್ಟಾಗ ಈ ಮುಂಚೆ ಅವ್ರಿಗೆ 3-4 ಜನ ನಿರ್ದೇಶಕರು ಬಂದಿದ್ರು, ಕತೆಗಾರ. ನಾ ಸಿನಿಮಾ ಮಾಡ್ಬೇಕ್ರಿ ಮೇಡಮ್, ನಿಮ್ದ ನೀವು ಎಲ್ಲಾ ಕತಿ ಎಲ್ಲಾ ಬರೀತೀರಿ, ನಮ್ ಕತಿ ಕೊಡ್ರಿ ಅಂತ. ಅವ್ರ ಸಂಗ್ರಾಮ ಅನ್ನುವಂತ ಅವ್ರ ಕತೆ ಬರ್ದ್ರು. ಅದು ಆಮೇಲೆ ಇನ್ನೊಂದೇನೋ ಬರ್ದ್ರು, ಯಾರ್ಯಾರು ಬಂದ್ರು ಅವ್ರ ಹೇಳಿದ ಕತೀರಿ ಇದು. ಅವರೆಲ್ಲ ಬಂದ್ರಂತ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅವ್ರ ಕಡೆ ಸ್ಕ್ರಿಪ್ಟ್ ಮಾಡ್ಸಿದ್ರಂತೆ. ಅವರೇ ಸ್ಕ್ರಿಪ್ಟ್ ಮಾಡ್ಸಿದ್ರ. ಮೇಡಮ್ ಈ ಕತೆ ಹೇಳಿದ್ರೆ ಇದು ಸಂಭಾಷಣೆ ಮತ್ತು ಸ್ಕ್ರೀನ್ ಪ್ಲೇ ಆಗ್ಬೇಕ್ರಿ, ನೀವ್ ಇದೆಲ್ಲ ಬರ್ಬೋದು. ಅವ್ರು ಕುತ್ಕೊಂಡ್ ಬರದ್ರು. ಬರದ್ಮೇಲೆ ಮೇಡಮ್ ನಾ ಕಾರ್ ಮಾಡ್ಕೊಂಡ್ ಬರ್ಬೇಕ್ರಿ, ನೀವು ಲೊಕೇಶನ್ ನೋಡ್ಕೊಂಡ್ ಬರೋದು ಬರ್ರಿ, ಪ್ರೊಡ್ಯೂಸರ್ ಬಂದಿರ್ತಾರ, ಫಸ್ಟ್ ಲೊಕೇಶನ್ ನೋಡ್ಬೇಕಂತ ಯಾರು ಬಂದು ಅವ್ರಿಗೆ ಅವ್ರ ಏಜ್ ಆಗಿದ್ರಿ ಅವ್ರಿಗೆ, ಅವ್ರನ್ನ ಕಾರ್ನಾಗ ಕುಣಿಸ್ಕೊಂಡ್ ಗುಡ್ಡಾಗಾಡು ಲೊಕೇಶನ್ ಅದು ಇದು ಎಲ್ಲ ಊರೆಲ್ಲ ಸುತ್ತಾಡ್ಕೊಂಡ್ ಲೊಕೇಶನ್ ಸರ್ಚಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಹಿಂಗೆ 2-3 ಜನ ಮಾಡಿದಾರೆ ಅವ್ರ ಜೊತೆಗೆ. ಆಮೇಲೆ ಬಂದ್ ಅವ್ರ ಮನ್ಯಾಗ ಬಿಟ್ಟವ್ರು, ಕಥೆನೂ ಅವ್ರೊಂದಿಗೆ ಇದೆ, ಎಲ್ಲವೂ ಅವ್ರೊಂದಿಗೆ ಉಳಿದಿರ. ಅವ್ರು ವಾಪಸ್ ಬಂದೇ ಇಲ್ಲ. ಫೋನ್ ಮಾಡಿದ್ರೆ ಫೋನು ಇಲ್ಲ. ಮೇಡಮ್ ನಾಳೆ ಬರ್ತೀನ್ರಿ, ನಾಳದ್ ಬರ್ತೀನ್ರಿ. ಮೇಡಮ್ ಮುಂದಿನ ವಾರ ನೋಡೋಣ್ರಿ, ಇಲ್ಲ ಪ್ರೊಡ್ಯೂಸರ್ ಸಿಕ್ಕಿಲ್ರಿ. ಸೊ ಈ ಮಧ್ಯದಲ್ಲಿ ಅವ್ರು ಕೂತಾರಿ. ಸೊ ಈ ರೀತಿ ಆದಾಗ 3 ಜನ ಮಾಡ್ಯಾರಿ ಹಿಂಗ. ಆ 3 ಜನ ಮಾಡಿದಾಗ ನಾ ಹೋಗಿ ನಿಮ್ 4ನೇದಕ್ಕೆ. ಸೊ ನಾನ್ ಹೋಗಿ ಅಮ್ಮಾರ ನಾ ನಿಮ್ ಕತಿ ನನಗ್ ಇಷ್ಟ ಆಗಿದೆ, ನಾನ್ ನಿಮ್ ಸಿನಿಮಾ ಮಾಡಾಕ್ತೀನಿ ಹೇಳಿದಾಗ ಅವರ ಪ್ರತಿಕ್ರಿಯೆ ಮೊದ್ಲೇದಾಗಿ ನಾನ್ ಹೊಸಬ್ಳು, ದೊಡ್ಡವರೇ ಬಂದ್ ಹೋಗಿದಾರೆ ಅವ್ರ ಹತ್ರ, ನಾನೊಬ್ಬಳು ಹೊಸಬ್ಳು ಆಗಿ ಈಕಿ ಕತಿ ಮಾಡ್ತಾಳಂದಾಗ ಅಯ್ಯೋ ಯವ್ವ ಇಂದವ್ರ 4-5 ಮಂದಿ ಬಂದ್ ಹೋಗ್ಯಾರ, ನೀವ್ ಹೋಗ್ಬೇಕ್ ಬನ್ನಿ, ಅದ್ರಾಗ ನೀ ಚುರುಮುರಿ ಈ ಕತಿ ಮಾಡ್ತಾನಂತಿ, ಇದ್ರಾಗ ಏನ್ ನೋಡಿದಿ ನನ್ಗೇನ್ ಗೊತ್ತಾಗವತ್ತು ಅಂತ ಅವ್ರ ನಂಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಅವರ ಪ್ರತಿಕ್ರಿಯೆ ಇದೇ ರೀತಿ ಇದ್ರಿ. ಸೊ ಮೊದ್ಲೇದಾಗೆ ಯಾರಿಗೂ ಇದನ್ನಿಲ್ಲ, ಬಿರುಪಿಲ್ಲ. ಆಯ್ತು. ಹಂಗಾಗಿ ನಾ ಅವ್ರಿಗೆ ಸಂಭಾಷಣೆ ಬರೆದ್ ಕೊಡ್ರಿ ಅನ್ನೋ ನನ್ ಬಾಯಿಗೆ ಬರ್ವಾತ್ರಿ. ಅವ್ರು ಚೆನ್ನಾಗ್ ಬರೀತಾರೆ. ಈಗ ನಾ ಸಂಭಾಷಣೆ ಬರೆದ್ ಕೊಡು ಅಂದ್ರೆ ಇವಕಿನೂ ಇಲ್ಲ, ಬರದಿಟ್ಟೆ ನೋಡಿ ಎಲ್ಲ ಹಂಗ ಬಿಟ್ಟು ಹೋಗ್ಯಾರ ಅಂದ್ರೆ ಇದನ್ನ ಏನನ್ನ ಮಾತಾಡ್ಬೇಕು ನೆಕ್ಸ್ಟ್ ಅವ್ರ ಜೊತೆ ಗೊತ್ತಾಗ್ಲಿಲ್ಲ. ಅಮ್ಮಾರ ನಾನು ಸಿನಿಮಾ ಮಾಡ್ಕೊಂಡ್ಬಂದು ನಿಮ್ ಮುಂದೆ ಇಡ್ತೇನೆ, ನಾನ್ ಇಡ್ತೀನಿ, ಅಲ್ಲಿವರೆಗೂ ಏನು ಮಾತಾಡಲ್ಲ, ನಾನು ಸಿನಿಮಾ ಮಾಡ್ತೀನಿ, ಇದಕ್ಕೊಂದು ನೀವು ರೈಟಪ್ ಕೊಡ್ರಿ ಸಾಕು ಒಂದೇ. ಅದಕ್ಕೆ ಅವರು ನನಗೆ ಸರಿ ಆಯ್ತು ಮಾಡ್ತಾಳೆ ನೋಡೋಣ ಅಂತ ಹೇಳಿ ರೈಟಪ್ ಕೊಟ್ರು. ಆ ರೈಟಪ್ ಕೊಟ್ಟಿದ್ದನ್ನ ಅಷ್ಟೇ ನೋಡ್ರಿ ಅವ್ರ ಜೊತೆ. ಅವ್ರಿಗೆ ಅಲ್ಲಿಂದಾನೇ ನನ್ ಪ್ರಾಬ್ಲಮ್ ಶುರುವಾಗಿದ್ದು. ಕೊಟ್ರು, ನನ್ ಕಡೆ ಕಥೆ ಇದೆ, ಹಂಗಾಗಿ ನಾನೇ ಅದಕ್ಕೆ ಸಂಭಾಷಣೆನ ಬರ್ಕೊಂಡೆ. ಆಮೇಲೆ ಅದನ್ನ ನಾನು ಒಂದೊಂದೇ ಹಂತದ ಕೆಲಸವನ್ನ ನಾನೇ ಮಾಡ್ತಾ ಹೋದೆ. ಪ್ರತಿಯೊಂದರಲ್ಲಿ ನನಗೆ ಸಮಸ್ಯೆಗಳು ಬರ್ತಾ ಇತ್ತು. ಆದ್ರೆ ಸಮಸ್ಯೆಗಳು ಬರ್ತಾ ಇತ್ತು ಅನ್ನೋದಕ್ಕಿಂತ ನಾನು ಕಲ್ತು ಮಾಡಿದೆ. ಏನ್ ಗೊತ್ತಾಗ್ತಿಲ್ಲ, ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ಬೇರೆಯವ್ರ ಕೇಳ್ಕೊಂಡೆ. ಅಂದ್ರೆ ನಾನ್ ಹಿಂಗ್ ಮಾಡತ್ತೀನಿ ಹಂಗಲ್ಲ, ಏನಿದು ಏನ್ ಸಂಭಾಷಣೆ ಬರದೆ ಯಾವ ರೀತಿಯಾಗಿ ನಾನು ಮಾಡ್ಕೋಬೇಕು ಈ ಸಿನಿಮಾಗಳಿಗೆ. ಅದಾದ್ಮೇಲೆ ಆಯ್ಕೆ ಪ್ರಕ್ರಿಯೆ ಕಲಾವಿದ್ರು ಹೇಗಿರ್ಬೇಕು ಅಂದ್ರೆ ನಂದು ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಏನಿತ್ತಂದ್ರೆ, ಯಾರ ಸಿನಿಮಾ ಮಾಡೋರಾಗ್ಲಿ ಈಗ ಹೊಸಬ್ರು, ನಾನ್ ಏನ್ ಕಲ್ಕೊಂಡಿನಿ ಅಂದ್ರೆ ಸಿನಿಮಾ ಬಗ್ಗೆ, 4 ಕಂಬಗಳು ಮನೆ ಕಟ್ಬೇಕಾದ್ರೆ ಪಿಲ್ಲರ್ ಅಂತೀವಲ್ರಿ, ಅವು ಗಟ್ಟಿಯಾಗಿರ್ಬೇಕು. ಅವು ಪಿಲ್ಲರ್ ಯಾರಂದ್ರೆ ಒಂದು ಕ್ಯಾಮ್ರಾ, ಒಂದು ಕತೆ, ಒಬ್ಬ ನಿರ್ದೇಶಕ ಮತ್ತೆ ಕಲಾವಿದ.
ಈ 4 ನಾನು ಇವತ್ತು ನಾನು ಫಾಲೋ ಮಾಡ್ತಾ ಇರೋದು. ಈ 4 ಕೂಡ ಬಹಳ ಗಟ್ಟಿಯಾಗಿರ್ಬೇಕು. ಈ 4 ಪಿಲ್ಲರ್ಗಳನ್ನ ನೀನು ಸೆಟ್ ಮಾಡಿದಿ ಅಂದ್ರೆ ನಿನ್ನ ಸಿನಿಮಾ ಏನಾಗುತ್ತೆ ಆಗುತ್ತೆ ಅನ್ನೋದು ನನ್ಗೆ ಇಷ್ಟು ಗೊತ್ತಿತ್ತು. ಹಾಗಾಗಿ ನಾನು ನಂದೇ ಸ್ಕ್ರಿಪ್ಟ್ ಮಾಡ್ಕೊಂಡ್ರೆ ಅದಾದ್ಮೇಲೆ ನಮ್ಮ ಊರಿನ ಹಣದ ವ್ಯವಸ್ಥೆ ಕಡಿಮೆ ಇತ್ತು ನನಗೆ. ನಮ್ಮ ಅಣ್ಣನ ಜೊತೆ ಮಾತಾಡಿದೆ. ನಾನು ಇಷ್ಟು ದಿನ ಕೆಲಸ ಮಾಡಿದ್ದು ಸ್ವಲ್ಪ ಸೇವಿಂಗ್ಸ್ ಇತ್ತು ನನ್ನ ಹತ್ರ, ಅವುಗಳನ್ನ ಕೂಡ ವಿನಿಯೋಗಿಸಿದ್ವಿ. ನಮ್ಮ ಹತ್ರ ಒಂದು ಲೆನ್ಸ್ ಇರ್ಲಿಲ್ಲ, ಜೂಮ್ ಲೆನ್ಸ್ ಬೇಕಾಗಿತ್ತು. ಕ್ಯಾಮ್ರಾ ಇತ್ತು, ಎಲ್ಲ ಇತ್ತು, ಅದ್ರ ಬಾಡಿಗೆ ಸೆಟ್ ಆಯ್ತು. ಲೆನ್ಸ್ ಇರ್ಲಿಲ್ಲ, ಹಾಗಾಗಿ ನಾವು ಮುಂಬೈಗೆ ಹೋಗಿ ಲೆನ್ಸ್ ತಗೊಂಡ್ಬಂದ್ವಿ. ನಾವು ಹೋಗಿ ತಗೊಂಡ್ ಬಂದಿದ್ವಿ, ಖರೀದಿ ಮಾಡಿದ್ವಿ. 1 ಲಕ್ಷ ಕೊಟ್ಟು ಲೆನ್ಸ್ ನಾವು ಖರೀದಿ ಮಾಡಿದ್ವಿ, ತಗೊಂಡ್ ಬಂದ್ವಿ. ಅದು ನಮಗೆ ಸಿನಿಮಾ ಅರ್ಥ ಆಗಲ್ರಿ. ಈಗ ಸಿನಿಮಾ ಬೇಕಾಗಿದೆ, ಈ ಇನ್ವೆಸ್ಟ್ಮೆಂಟ್ ಸಿನಿಮಾ ಬಜೆಟ್ ಅಲ್ಲೇ ಮಾಡಿದೀನಿ. ಆದ್ರೆ ಅದು ನನಗೆ ಫೋಟೋಗ್ರಾಫಿ ಬಾಡಿಗೆ ಹೋಗುತ್ತೆ, ಇದಕ್ಕೆಲ್ಲ ಬಾಡಿಗೆ. ಅದು ನಾಳೆ 1 ಲಕ್ಷ ನಂಗೆ ಸಿನಿಮಾ ಬರ್ಲಿಲ್ಲ ಅಂದ್ರು ನನ್ ಮದ್ವಿ ವಿಡಿಯೋಗಳಿಂದ ಬರುತ್ತೆ ಅನ್ನೋದು ನಂಗೆ ಗ್ಯಾರಂಟಿ ಆಯ್ತು. ನಂದೊಂದು ಮಾತು, ಆ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗ್ತದೆ ಅನ್ನೋಂಥದ್ದು ಒಂದು. ಈ ಸಿನಿಮಾಗಳನ್ನ ನಾವು ಈಗ ಸದ್ಯದ ಮಟ್ಟದಲ್ಲಿ ನೋಡೋದಾದ್ರೆ ಜನ ಬರೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸಿನಿಮಾ ಥಿಯೇಟರ್ ಬಂದು ನೋಡೋದು ಕಡಿಮೆ ಆಗ್ತದೆ. ಟಿವಿ ಆಯ್ತು, ರೀಲ್ಸ್ ಗಳಾಯ್ತು, ಆಮೇಲೆ OTT ಹಿಂಗೆ ಏನೇನೋ ಮೂಮೆಂಟ್ ಬಂದು ಇದೆಲ್ಲ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಕಡಿಮೆ ಆಗ್ಬೇಕಾದ್ರೆ ನಾವು ಜನರಿಗೆ ನಮ್ಮ ಸಿನಿಮಾ ತಲುಪಿಸೋದು ಸಹಿತ ಒಂದು ದೊಡ್ಡ ಕಲೆ ಇದೆ. ಈ ನಿಟ್ಟಿನೊಳಗೆ ಜನರಿಗೆ ನಿಮ್ಮ ಸಿನಿಮಾ ತಲುಪಿಸ್ಬೇಕು ಅಂತ ಯಾವ ರೀತಿಯಾಗಿ ನೀವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಅಥವಾ ಯಾವ ರೀತಿಯಾಗಿ ನೀವು ನಿಮ್ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಿಮ್ ಸಿನಿಮಾ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತೀವಿ. ಆಮೇಲೆ ನಾವು ಇಷ್ಟಪಟ್ಟು ಮಾಡಿದಾಗ ದಟ್ ಪ್ರಾಸೆಸ್ ಗುಡ್ ಪ್ರಾಸೆಸ್ ಆಗಿ ಮಾಡ್ತೀವಿ, ಎಷ್ಟು ಖುಷಿಯಿಂದ ಮಾಡ್ತೀವಿ. ಅಷ್ಟೇ ನಾವು ಜನರಿಗೆ ತಲುಪಿಸ್ಬೇಕಾಗಿರೋದು ಅಷ್ಟೇ ಮುಖ್ಯವಾಗಿರುತ್ತೆ. ನಾನು ಪಾಸಿಟಿವ್ ಅದೀನ್ರಿ, ಎಲ್ಲಾ ರೀತಿಯಿಂದೂ ನಾನು ಪಾಸಿಟಿವ್ ಇದೀನಿ. ನೀವೇನ ಈಗ ಜನ ಸಿನಿಮಾಗ್ ಬರ್ತಾ ಇಲ್ಲ ಅಂದಾಗ ಅವ್ರು ಇಷ್ಟೊಂದು ಮೀಡಿಯಾ ಇದೆ, ಎಲ್ಲವೂ ಇದೆ, ಅವ್ರ ಕೈಯಲ್ಲೇ ಇದೆ ಎಲ್ಲವೂ ಜಗತ್ತು ಅಂದಾಗ ನಾನು ಆ ಜಗತ್ತನ್ನೇ ಬಳಸ್ಕೊತಾ ಇದ್ದೀನಿ. ಸೊ ಬಳಸ್ಕೊಂಡು ತುಂಬಾ ಪ್ಲಾಟ್ಫಾರ್ಮ್ಸ್ ಇದಾವ್ರಿ ನಮ್ ಸಿನಿಮಾ ಹೇಳಕ್. ಇವಾಗ ಮೊದ್ಲೇನಿತ್ತು ಬರೀ ಪೋಸ್ಟರ್ ಅಷ್ಟೇ ಹಚ್ಚಬೇಕು. ಆ ಮನುಷ್ಯ ರೋಡಲ್ಲಿ ಹೋದಾಗ ಆ ಪೋಸ್ಟರ್ ಕಂಡಾಗ ಅವ್ನು ಥಿಯೇಟರ್ ಬರ್ಬೇಕು ಒಳಗಡೆ ಅನ್ನೋ ಮ್ಯಾಟ್ರ್ ಇತ್ತು. ಈಗ ಹಂಗಿಲ್ಲಲ್ರಿ, ಪೋಸ್ಟರ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದು, ಬೇರೆ ಪ್ರಮೋಟರ್ ಹತ್ರ ಹೇಳ್ಬೋದು, ಕ್ರಿಯೇಟರ್ಸ್ ಹತ್ರ ಹೇಳ್ಕೊಬಹುದು. ಸೊ ನಾನ್ ಪಾಸಿಟಿವ್ ಅದೀನ್ರಿ, ಎಲ್ಲಾ ಕಡೆಯಿಂದನೂ ಬರುತ್ತೆ ಅಂತ. ನಾನು ಈ ಸಿನಿಮಾ ಮಾಡಿದಾಗ ಲೋ ಬಜೆಟ್ ಅಲ್ಲಿ ನಾನು ಉತ್ತರ ಕರ್ನಾಟಕದ ಕಥೆ ಮಾಡೀನಿ. ಅದು ಆರ್ಟ್ ಸಿನಿಮಾ ಮಾಡೀನಿ. ಅಂದ್ರೆ ಈ ಆರ್ಟ್ ಸಿನಿಮಾಗಳು ಹೆಂಗಾಗಿರ್ತಾವ ಅಂದ್ರೆ ಲೋ ಬಜೆಟ್ ಅಲ್ಲಿ ಆಗಿರ್ತಾವೆ. ಆಮೇಲೆ ಇದಕ್ಕೆ ಯಾವುದೇ ರೀತಿಯಾದಂತ ಏನಂತಾರೆ ಹೆಚ್ಚಿನ ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ಕೊಡುವಂತ ಮಾನ್ಯತೆ ಈ ಕಲಾತ್ಮಕ ಚಿತ್ರಗಳಿಗೆ ಸಿಕ್ಕಿರಲ್ಲ. ಸೊ ಈ ಕಲಾತ್ಮಕ ಚಿತ್ರಗಳನ್ನ ನಾವು ಥಿಯೇಟ್ರಿಕಲ್ ಗಳಲ್ಲಿ ಯಾರು ಇಟ್ಕೊಂಡೇ ಇರಂಗಿಲ್ಲ. ಇವುಗಳನ್ನ ಎಲ್ಲಿ ಯಾವ್ದಾದ್ರು ಚಿತ್ರೋತ್ಸವಗಳಲ್ಲಿ ಅಥವಾ ಯಾವ್ದಾದ್ರು ಸ್ಪೆಷಲ್ ಲೊಕೇಶನ್ ಅಲ್ಲಿ ಮಾತ್ರ ಅಲ್ಲಿ ಮಾತ್ರ ಪ್ಲೇ ಮಾಡ್ತಾರೆ. ಸೊ ಇಂಥಲ್ಲಿ ಟೆಲಿಕಾಸ್ಟ್ ಆಗುವ ಇಂಥ ಸಿನಿಮಾಗಳನ್ನ ನಾನು ಎಲ್ಲಿ ಹಾಕಿ ಅನ್ನೋದು ಇತ್ತು. ಆಮೇಲೆ ನನಗೆ ಈ ಜನವರಿಯಿಂದ ನಾ ಅಬ್ಸರ್ವ್ ಮಾಡಿದ್ದೆ, ಸ್ಟಡಿ ಮಾಡಿದ್ದೆ ಏನಂದ್ರೆ ಈ ಜನವರಿಯಿಂದ ಬಂದಂತ ಸಿನಿಮಾಗಳು ಈ ಏಪ್ರಿಲ್ ವರ್ಗು ಯಾವ್ಯಾವ ಬಂದು ನಿಮ್ಮ ಜೊತೆನೂ ನಾನು ಕೇಳಿದ್ದೀನಿ ರಿಲೀಸ್ ಆಗೋ ಸಿನಿಮಾಗಳು, ಅವು ಯಾವ್ಯಾವ ಸಿನಿಮಾ ಆಗಿದ್ದು, ಯಾವ್ಯಾವ ಫ್ಲೇವರ್ ಆಗಿದ್ದು, ಏನಕ್ಕೆ ಅವು ಸಿನಿಮಾಗಳಿಗೆ ಜನ ಬರ್ಲಿಲ್ಲ ಅನ್ನೋದನ್ನ ಸ್ವಲ್ಪ ನಾನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡಿದ್ದೀನಿ. ಈ ವರ್ಷದ ಮಾತ್ರ ನಾನ್ ಹೇಳ್ತೀನಿ, ಒಂದು ಕತೆ ಈ ವರ್ಷ ಇದೇ ನಾನು ಡಿಸೆಂಬರ್ ಹೀಗೆ ಇರುತ್ತೆ ಅಂತ ಹೇಳಲ್ಲ. ನಾನು ಪ್ರತಿ ತಿಂಗಳು ಪ್ರತಿ ವಾರ ನಾನು ಲೆಕ್ಕ ಮಾಡ್ಕೊಂಡು, ಈಗ IPL ನಡೀತಾ ಇದೆ, ಯಾವ ದೊಡ್ಡ ಸಿನಿಮಾ ಬರಲ್ಲ, ಎಲ್ಲ ಥಿಯೇಟರ್ಗಳು ಖಾಲಿ ಇದಾವೆ. ಈಗ ನನ್ನ ಕಲಾತ್ಮಕ ಚಿತ್ರಕ್ಕೆ ಪ್ಲೇಸ್ ಐತಿ. ಸೊ ಯಾರು ಚಿತ್ರೋತ್ಸವಕ್ಕೆ ಹೋಗಕ್ ಆಗಲ್ಲ, ನೀವು ಕಲಾತ್ಮಕ ಚಿತ್ರಗಳನ್ನ ನೋಡಬೇಕು ಅಂತ ಅನ್ಕೊಂಡವರು ಅದ್ರದ್ದೇ ಆಡಿಯನ್ಸ್ ಯಾರು ಅವ್ರ ಮನೆಗ್ ಬಂದು ಇಂತ ನೋಡಿ ನಾನು ಲಿಮಿಟೆಡ್ ಥಿಯೇಟರ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ರಿಲೀಸ್ ಮಾಡೋದೇ ಲಿಮಿಟೆಡ್ ಎಲ್ಲಿ ಅಂದ್ರೆ ಮಿರಾ ಸಿನಿಮಾಸ್ ಇದು ಸುಂಕುಟ್ಕಟ್ಟೆ ಇದೆಲ್ಲ ಅದು ಒಂದು. ಆಮೇಲೆ ನಮ್ಮ ಜಮಖಂಡಿ ಭಾಗದ ನನ್ನ ಊರಿನಲ್ಲಿ ಒಂದು, ರೈತರ ಬೆಳಗಾವದವರಾಗಿರುತ್ತೆ, ಬೆಳಗಾವ್ ಒಂದು ಆಯ್ಕೆ ಮಾಡ್ಕೊಂಡಿದ್ವಿ ಅಲ್ಲಿ. ಆಮೇಲೆ ನಮ್ಮ ಹಡ್ಪದ್ ಸರ್ ಇದರಲ್ಲಿ ಪಾತ್ರ ಮಾಡಿದ್ದಾರೆ, ಮಾದೇವ್ ಹಡ್ಪದ್ ಅವರು ಕಲಬುರ್ಗಿ ಧಾರವಾಡ ರಂಗಾಯಣದ ರೆಪ್ರೆಸೆಂಟೇಟಿವ್ ಹೆಡ್ ಇದ್ರು ಅವರು, ರಂಗಭೂಮಿ ಕಲಾವಿದರು. ಸೊ ಅವರು ಅವ್ರ ಊರು ಧಾರವಾಡ, ಹಂಗಾಗಿ ಅವ್ರಿಗೆ ಗೊತ್ತದಾರ. ಹಾಗಾಗಿ ಧಾರವಾಡ ಜನ ಅವ್ರನ್ನ ನೋಡ್ತಾರೆ ಸಿನಿಮಾಗಳನ್ನ. ಅವ್ರ ಆಡಿಯನ್ಸ್ ಏನಿದ್ದಾರೆ ಅವ್ರು ಅಲ್ಲಿ ಹೋಗ್ತಾರೆ. ಇನ್ನೊಬ್ರು ಶಾರದಾ ಮುಳ್ಳೂರ್ ಮೇಡಮ್ ಇದರಲ್ಲಿ ಪಾತ್ರ ಮಾಡಿದ್ದಾರೆ, ಸಾಹಿತ್ಯ ಪಾತ್ರವನ್ನ ಮಾಡಿದ್ದಾರೆ. ಅವ್ರ ಜಮಖಂಡಿ ಅವರು, ಹಾಗಾಗಿ ಅಲ್ಲಿ ಜಮಖಂಡಿ ಜನ ಅಲ್ಲಿ ಹೋಗ್ತಾರೆ. ನನ್ನೂರು ಜಮಖಂಡಿ. ಈ ಸಿನಿಮಾ ಮತ್ತೆ ಈ ಆರ್ಟ್ ಸಿನಿಮಾನ ನೋಡೋ ಜನ ಇರ್ಲಿ ಅಂತ
ಬೆಂಗಳೂರು ಇಲ್ಲಿ ಒಂದು ಮಾಡ್ಬೇಕು ಅನ್ನೋ ಇಷ್ಟು ವರ್ಗದಲ್ಲಿ ನಾ ಮಾಡಿದ್ದೀನಲ್ಲ ಸರ್. ಇಷ್ಟಕ್ಕೆ ಏನು ನಾನ್ ಮಾಡಿರೋ ಚಿಕ್ಕ ಸಿನಿಮಾನ ನಾನು ಚಿಕ್ಕ ವೇದಿಕೆನಾಗ ಇಟ್ಟಿದ್ದೀನಿ. ಸೊ ಅದಕ್ಕದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನ್ನ ಕ್ಯಾಲ್ಕುಲೇಷನ್. ಇಲ್ಲ, ಬಹಳ ಖುಷಿ ಆಯ್ತು. ನನಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದರಲ್ಲಿ ಅನ್ಸಿದ್ದು ಏನಂದ್ರೆ, ನಾವು ಎಷ್ಟೋ ಸಿನಿಮಾಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನನಗೆ ಅನ್ಸಿದ್ದಂದ್ರೆ, ಈಗ ಚುರುಮುರಿ ಮಾರುವ ವ್ಯಕ್ತಿ ಮತ್ತು ಒಂದು ಸಾಹಿತಿ ನಡುವ ಒಂದು ಸಂಭಾಷಣೆಯನ್ನ ನೀವು ಗಮನಿಸಿ ಅನ್ನೋದ್ರ ಬಗ್ಗೆ ನೀವು ಒಂದು ಇದರಲ್ಲಿ ಹೇಳಿದ್ರಿ. ಸೊ ಏನದು ಆ ಇಂಟ್ರೆಸ್ಟಿಂಗ್ ಇದೆ, ಯಾಕೆಂದ್ರೆ ಈ ಮನುಷ್ಯ ಅಲೆಮಾರಿ ಒಬ್ಬ ಸಾಹಿತಿ, ಅಲ್ಲಿ ಅದು ಯಾವ ರೀತಿಯಾಗಿ ಅದು ಒಂದಕ್ಕೊಂದು ಸಿಂಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಇದೆ. ಅದು ಸಿನಿಮಾ ನೋಡಿನೇ ನಾನು ಅರ್ಥ ಮಾಡ್ಕೋಬೇಕು ಅಂತ ನಿಜವಾಗ್ಲೂ ಅನ್ಕೊಂಡಿದ್ದೀನಿ. ಅದನ್ನ ರಿವೀಲ್ ಮಾಡ್ಬೋದಾದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಬಟ್ ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ನನಗೆ ಅನಿಸ್ತು. ಹಾ ಸರ್, ಆ ಒಂದು ಕತೆ ಅದೊಂದು ಸರಳ ಕತೆ ಇದೆ, ಅಲ್ಲಿ ಯಾವ್ದು ಕಾಂಪ್ಲಿಮೆಂಟ್ ಇದೆ. ಈಗ ನೋಡ್ರಿ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತೀವಿ. ಈಗ ಅವ ಚುರುಮುರಿ ಮಾರೋ ಒಬ್ಬ ಏನಂದ್ರಿ, ಅವ ಎಲ್ಲವನ್ನ ಸುತ್ತಾ ಇದ್ದಾನೆ ಹಳ್ಳಿಗಳಿಗೆ. ಅವನ ಅನುಭವ ಒಂದು ಬೇರೆ ಇರುತ್ತೆ. ಇಲ್ಲಿ ಸಾಹಿತ್ಯ ಕತೆ ಓದುವಂತ ಬೇರೆದವ್ರ ಪುಸ್ತಕವನ್ನ ಓದುದ್ರ ಮೂಲಕ ಅಥವಾ ಏನಂತಾರೆ ಜ್ಞಾನ ಗ್ರಹಿಕೆಯ ವೇದಿಕೆಗಳು ಅವ್ರದ್ದು ಬೇರೆ ಆಗಿರುತ್ತೆ. ಅಥವಾ ಅವ್ರು PhD ಮಾಡೋದು, ಡಾಕ್ಟರೇಟ್ ಮಾಡೋದು, ಆ ಸ್ಟಡಿ ಮಾಡೋದು, ಅದ್ರ ಮೂಲಕ ಅಥವಾ ಬೇರೆ ಪುಸ್ತಕಗಳನ್ನ ಬರೆಯೋದು, ಈ ರೀತಿಯಾಗಿ ಅವ್ರದ ಒಂದು ಲೋಕ ಬೇರೆ ಇರುತ್ತೆ. ಕೋಶದಲ್ಲಿ ಎಲ್ಲವನ್ನ ಕಂಡುಕೊಂಡಿರ್ತಾರೆ. ಇವನು ದೇಶ ಸುತ್ತಿ ಊರು ಸುತ್ತಿ ಪ್ರತಿ ಮನೆಗೂ ಇವ ಚುರುಮುರಿ ಮಾರಕ್ಕೆ ಹೋಗ್ಕೊಂಡು ಬರ್ಬೇಕಾದ್ರೆ ಆ ಒಂದು ಇದನ್ನಿರುತ್ತೆ. ಇವೆರಡು ಸೇರಿದಾಗ ಅಲ್ಲಿ ಏನ್ ಸಿಗುತ್ತೆ, ಮೂರನೇ ಒಂದು ಉತ್ಪನ್ನ ಅಲ್ಲಿ ಇವೆರಡು ಫೇಸ್ ಅಪ್ ಆದಾಗ ಇಲ್ಲಿ ಇವ್ರದ್ದು ಏನ್ ಶೇರ್ ಆಗುತ್ತೆ, ಇವ್ರದ್ದು ಏನ್ ಶೇರ್ ಆಗುತ್ತೆ, ಆಮೇಲೆ ಏನೇನ್ ಮಾತಾಡಬಹುದು ಅವರು, ಅದರಿಂದ ಏನು ಸಿದ್ಧತೆ ಆಗುತ್ತೆ, ಇವೆಲ್ಲವೂ ಕೂಡ ಸಿನಿಮಾ ಇದೆ. ಈ ಸಿನಿಮಾವಿನಂದು ಚುರುಮುರಿಯ ಇದು ಈ ಶುಕ್ರವಾರ ರಜೆ ಬಿಡುಗಡೆ ಆಗ್ತಾ ಇದೆ, ನಾಳೆನೆ. ಸೊ ಹಂಗಾಗಿ ನೀವೆಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಅದ್ರ ಟಿಕೆಟ್ ಅನ್ನ ಕೊಟ್ಟು ನೀವು ಸಿನಿಮಾ ನೋಡ್ರಿ ಅಂತ ನಾನು ಹೇಳತ್ತೀನಿ ಸರ್. ಇನ್ನೊಂದು ಸಿನಿಮಾ ಮಾಡೋದಕ್ಕಿಂತ ನಮ್ ಸಿನಿಮಾ ಮಂದಿ, ನಾನು ಈ ಜನರೇಷನ್ ಇದೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ, ಸಿನಿಮಾನ ಎಲ್ಲರೂ ಏನ್ ಮಾಡ್ತಾರ, ಫಸ್ಟ್ ಡೇ ಫಸ್ಟ್ ಶೋ ನಾನ್ ಡೈರೆಕ್ಟ್ರು ನಾನ್ ತೋರಿಸ್ಕೋಬೇಕು ಅಂತ ಸಿನಿಮಾ ಫುಲ್ ತುಂಬಿರ್ಬೇಕು. ಅವಾಗ ಒಳ್ಳೆ ರಿಪೋರ್ಟ್ ಬರೀತಾರೆ ಅಂತ ನಂಗೆ ಗೊತ್ತಿಲ್ರಿ, ಬರೀತಾರೆ ಅನ್ನೋದು ಕಾರಣಕ್ಕಾಗಿ ಎಲ್ಲರೂ ನನ್ಗೆ ಫಸ್ಟ್ ಡೇ ತುಂಬಿಸ್ಬೇಕು ಥಿಯೇಟರ್ನ ಅಂತೇಳಿ ಫ್ರೀ ಟಿಕೆಟ್ ಅನ್ನ ಕೊಡೋದೊಂದು ಶುರು ಮಾಡ್ಕೊಂಡಾಗಿ. ನಾನು ಎಲ್ಲವನ್ನ ಫ್ರೀ ಟಿಕೆಟ್ ಅನ್ನ ಸಿನಿಮಾ ಬಹಳಷ್ಟು ನೋಡಿದೀನಿ. ಯಾಕಂದ್ರೆ ನಮ್ ಡೈರೆಕ್ಟರ್ಗಳು ಪರಿಚಯ ಇರ್ತಾರೆ. ಅವ್ರ ಆಮೇಲೆ ನಾವು ಸಿನಿಮಾ ಮಾಡೋದು ಖಾಲಿನೇ ಇರ್ತೀವಿ. ಬೆಳಗ್ಗೆ ಫೋನ್ ಹಾಕ್ತಾರೆ, ಇವತ್ತು ಈ ಸಿನಿಮಾ ರಿಲೀಸ್ ಇದೆ, ಬಂದ್ಬಿಡು, ಟಿಕೆಟ್ ಇದೆ ನನ್ನ ಹತ್ರ ಅಂತ. ನಾನಾಗೆ ಹೋಗಿ ತಗೋತೀನಿ ಅಂದ್ರು, ಮತ್ ನಾನ್ ತಗೊಂಡೆ ನೀವ್ ಏನ್ ಮಾಡೋದು ಕೇಳ್ತಾರೆ. ಅದನ್ನ ಹೋಗಿ ಇದನ್ನ ಬಿಡ್ಲೆ, ನಾನು ತಗೊಂಡೆ ಬಾಯಿ ಬಂದದಿ ಮೊದ್ಲ ಬರೋಕ್ 10ಕ್ಕೆ ಸಿನಿಮಾ ಚಾಲು, 10:30 ಬಂದದಿ ತಗೊಂಡ್ ಒಳಗ್ ಹೋಗಂತಾರೆ ನನಗೆ. ಸೊ ಈ ರೀತಿಯಾಗಿ ನಾನು ಮ್ಯಾಕ್ಸ್ ಫಸ್ಟ್ ಡೇ ಫಸ್ಟ್ ಶೋ ಹಂಗ ನೋಡಿದ್ವಿ, UI ನೋಡಿದೀನಿ, ಮೋಸ್ಟ್ ಎಲ್ಲಾ ಸಿನಿಮಾಗಳನ್ನ ನಾನು ಹಂಗ ನೋಡಿದ್ವಿ. ಸೊ ಸಿನಿಮಾ ಈಗ ನನಗೆ ಏನ್ ಹೆದರಿಕ್ ಬರಕ ಶುರು ಆಗ್ಬೋದಂದ್ರೆ, ನಾನು ಈಗ ನಿರ್ಮಾಣ ಮಾಡ್ಕೊಂಡೇನ್ರಿ, ಒಂದು ಇನ್ವೆಸ್ಟ್ ಮಾಡೀನಿ, ಸಿನಿಮಾ ದುಡ್ಡಾದೀನಿ, ಕೆಲಸನೂ ಮಾಡೀನಿ, ಕತ್ತಿಗತ್ತೆ ಬಿಸ್ಲಾಗೆಲ್ಲ ಶೂಟಿಂಗ್ ಮಾಡೀನಿ, ಅದ್ರ ಪ್ರಾಸೆಸ್ ಮಾಡೀನಿ, ಅದ್ರ ಜೊತೆ ಒಂದ್ 24 ಹಂತದ ಎಲ್ಲಾ ವರ್ಗದವರು ಕೆಲಸ ಮಾಡಿದ್ದಾರೆ. ಸೊ ಇದನ್ನ ಹೆಂಗ್ ಫ್ರೀಯಾಗಿ ಹಂಚ್ತಾರ ಅಂತ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಇದನ್ನ ಬೇರೆ ಒಬ್ರು ನಿರ್ದೇಶಕರಿಗೂ ಮಾತಾಡ್ದೆ ಕೂಡ ನಾನು, ಹೆಂಗ್ ಇದು ನನಗ್ ಭಯ ಆಗ್ತಾ ಇದೆ, ಇದನ್ನು ಸಿನಿಮಾ ಮಂದಿ ಹೆಂಗ್ ನೋಡ್ತಾರೆ ಅನ್ನೋದಂತ. ಅವಾಗ ಅವ್ರ ಡೈರೆಕ್ಟರ್ ಏನಾದ್ರು ಗೊತ್ತಾ, ಈಗ ಇನ್ನೊಂದೇನ ನೀ ನರ್ತಕಿಗೆ ಹೋಗಂದ್ರು, ಅವ್ರು ಚರ್ಚೆ ಮಾಡ್ದಂಗ ಹೇಳು, ನೀ ಬೆಳಗ್ಗೆ ನರ್ತಕಿಗೆ ಹೋಗ ಸಂತೋಷ್ ಥಿಯೇಟರ್ಗೆ ಹೋಗಿ ಗಾಂಧಿನಗರದಲ್ಲಿ, ಅಲ್ಲಿ ಫಸ್ಟ್ ಡೇ ಫಸ್ಟ್ ರಿಲೀಸ್ ಬಂದ್ ಜನ ಬಂದು ಈಗ ನಿಂತ್ ಬಿಟ್ಟಿರ್ತಾರೆ, ಟಿಕೆಟ್ ತಗೊಳ್ಳೋದಕ್ಕೆ ಸುಮ್ಮನೆ ನಿಂತ್ ಬಿಟ್ಟಿರ್ತಾರೆ. ಈಗ ಅದೊಂದು ಟ್ರೆಂಡ್ ಚಾಲು ಆಗೈತ್ರಿ, ಬಂದ್ ಜನ ನಿಂತ್ ಬಿಟ್ಟಿರ್ತಾರೆ, ಅವ್ರು ಫ್ರೀ ಟಿಕೆಟ್ ಕೊಡ್ತಾರ, ನಾ ಒಳಗೆ ಹೋಗಿ ನೋಡ್ತೀನಿ, ಸಿನಿಮಾ ನೋಡ್ಬಹುದು, ಇವತ್ತು ರಿಲೀಸ್ ಇದೆ, ಕೈ ಕಟ್ಕೊಂಡು ನಿಂತಿರ್ತಾರೆ, ಅವ್ರು ಒಬ್ರು ಟಿಕೆಟ್ ತಗೊಳಲ್ಲ, ಹಂಗೇ ನಿಂತಿರ್ತಾರಲ್ಲಿ. ನೀನ್ ಅದನ್ನ ಅಬ್ಸರ್ವ್ ಮಾಡಿ ಹೋಗಿ. ಹಿಂಗದು ಅಡಿಕ್ಟ್ ಆಗ್ಬಿಟ್ಟಿದೆ. ಆ ಫಸ್ಟ್ ಡೇ ಫಸ್ಟ್ ಶೋ ತೋರಿಸಿದ್ರೆ ಫಸ್ಟ್ ಡೇ ಎಲ್ಲಾರು ನೋಡ್ತಾರ, ನೆಕ್ಸ್ಟ್ ಡೇ ಎಲ್ಲಾರು ಹೇಳ್ತಾರ ಬಾರಿ ಅಂದ್ರಿ, ಆ ತರ ಈ ತರ ಅಂತ ಹೇಳಿ ಎಲ್ಲಾ ಸಿನಿಮಾಗಳ ರಿವ್ಯೂ ಕೊಡ್ತಾರ. ಅವ್ರೇನ್ ಅದನ್ನೊಂದೇನ್ ಬಳಸ್ಕೋತಾರ ಅಂದ್ರೆ, ಈಗ ಸಿನಿಮಾ ನೋಡಿ ಹೊರಗಡೆ ಬಂದ್ಮೇಲೆ ನಿಮ್ ಫ್ರೀ ಟಿಕೆಟ್ ಕೊಟ್ಟಿದ್ವಲ್ಲ, ಚೆನ್ನಾಗಿ ರಿವ್ಯೂ ಹೇಳ್ತಾರೆ ಅವರು, ಫ್ರೀ ಆಗಿ ಸಿನಿಮಾ ತೋರ್ಸೋರೆ, ಎಂಜಾಯ್ ಮಾಡ್ಸೋರೆ ಅಂತ ಹೇಳಿ. ಅದು ಅವರು ಬಾರಿ ಅಂದ ತಕ್ಷಣ ನಾವು ಈ ಬಾರಿ ಸಿನಿಮಾ ಇರ್ಬೋದಾ, ಇದು ಯಾವ ಲೆವೆಲ್ ಸಿನಿಮಾ ಅಂತ ನಾ ಸಿನಿಮಾ ನೋಡಕ್ ಹೋಗ್ತೀನಿ. ಸೋಮವಾರ ಸಿನಿಮಾ ನೋಡಿದಾಗ ನನಗೆ ಆ ತೃಪ್ತಿ ಸಿಗಲ್ಲ. ನನ್ ದುಡ್ಡು ವೇಸ್ಟ್ ಆತ್ರಿ, ಅಲ್ಲಿ ಸಿನಿಮಾನು ಹೋಯ್ತ,
ಆ ನಿರ್ದೇಶಕ ಎಲ್ಲಿ ಗೆದ್ರು ನಂಗೆ ಅದೇನು ನಾನ್ ಮಾತಾಡೋದು ಎಷ್ಟು ಸತ್ಯ ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಇದು ನಾನು ಯಾರನ್ನೂ ಜಡ್ಜಿ ಮಾಡ್ತಾ ಇಲ್ಲ, ನನ್ನ ಅನುಭವಕ್ಕೆ ಬಂದಿದ್ದು, ನಾನು ಅನುಭವಿಸಿದ್ದು. ನಾನು ಸಿನಿಮಾದಕ್ಕೆ ಅನ್ನೋದು ನಾವು ಒಪ್ಕೊಳಂಗಿಲ್ಲ, ನನ್ ಸಿನಿಮಾನೇ ಬರಲ್ರಿ. ಆದ್ರೆ ಒಬ್ಬ ನಾರ್ಮಲ್ ಸಿನಿಮಾ ನೋಡೋ ಆಡಿಯನ್ಸ್ ಕೇಳತ್ತೀನಿ ನಾನು, ನನಗ್ ನೀವು ಹೆಂಗ ಅದು ತೃಪ್ತಿದಾಯಕ ಅನ್ಸುತ್ತೆ, ಯಾವ ರೀತಿಯಾಗಿ ನಾನು ಸಿನಿಮಾನ ರಿಸೀವ್ ಮಾಡ್ಲಿ ಅನ್ನೋದು ಒಂದ್ ಬತ್ರಿ. ಸೊ ಅದಕ್ಕೆ ನಾನು ಸಿನಿಮಾ ಮಾಡಿದ್ರಲ್ರಿ, ಈಗ ನಾನು ಇಂಥದೊಂದು ಸಿನಿಮಾ ಮಾಡಿಲ್ಲ. ಹರಕ್ಕೈತ ಮುರುಕೈತ ಗೊತ್ತಿಲ್ರಿ, ನಮ್ಮ ಮನೆ ಹೋಳಿಗೆ ನನಗ್ ಲೇಸು ಅಂದಂಗ ನನ್ನ ನಾಡಿನ ಸಿನಿಮಾವನ್ನ ನಾ ಮಾಡಿದೀನಿ. ಜಮಖಂಡಿ ಉತ್ತರ ಕರ್ನಾಟಕದ ಸಿನಿಮಾ ನಾನ್ ಮಾಡಿಟ್ಟಿದೀನಿ. ಉತ್ತರ ಕರ್ನಾಟಕ ಜನತೆ ಅಲ್ಲಿಯೇ ಸಿನಿಮಾ ಮಾಡಿ, ಅಲ್ಲಿದೇ ಕಥೆಯನ್ನ ಆಯ್ಕೆ ಮಾಡ್ಕೊಂಡು, ಅಲ್ಲಿಯೇ ರೈತರನ್ನ ತಗೊಂಡು, ಅಲ್ಲಿಯೇ ಹುಡುಗಿ ನಾನು ಅಲ್ಲಿ ಹುಡುಗಿ ಅಲ್ಲೇ ಶೂಟಿಂಗ್ ಮಾಡೀನ್ರಿ. ನಾನು ಅಲ್ಲೇ ಶೂಟಿಂಗ್ ಮಾಡಿ, ಅಲ್ಲೇ ಕಲಾವಿದರನ್ನ ಬಳಸ್ಕೊಂಡು, ಅಲ್ಲೇ ಕ್ಯಾಮ್ರಾಮನ ಎಲ್ಲ ಅದೇ ಪ್ರದೇಶ, ನಿಮ್ಮ ಪ್ರದೇಶವನ್ನ ನಾನು ತೋರಿಸಿ ಅಲ್ಲೇ ರಿಲೀಸ್ ಕೂಡ ಮಾಡ್ತಾ ಇದ್ದೀನಿ. ಆ ಥಿಯೇಟರ್ಗೆ ಬಂದಿದೆ, ನಾನು ತಂದು ಇಡ್ತಾ ಇದ್ದೀನಿ. ಸೊ ಇದು ಈ ಪ್ರಾಸೆಸ್ ಅನ್ನ ನೀವು ನೋಡ್ರಿ. ಈ ಧೈರ್ಯವನ್ನ ನಾನು ಏನಕ್ ಮಾಡಿದೆ ಅಂತಂದ್ರೆ, ನನಗೆ ಸಿನಿಮಾ ಮಾಡ್ಬೇಕಾಗಿದ್ವಿ. ಈ ನಿರ್ಮಾಪಕರ ಹತ್ರ ನಾನು ಸುಮಾರು ಹೋದೆ ಸರ್, ಇಂಥದೊಂದು ಕಥೆ ಇದೆ, ನಾನು ಸಿನಿಮಾ ಮಾಡ್ಬೇಕಂತ ಇದ್ದೀನಿ ಅಂತ. ಅವಾಗ ಅವ್ರೇನಂದ್ರು ರಿಟರ್ನ್ ಹೆಂಗ್ ಕೊಡ್ತೀಯಮ್ಮ ಒಂದು ಸೋಮವಾರ ಅಂದ್ರೆ ಹಿಂಗ್ ತುಂಬಿಸ್ಬೇಕು ಟಿಕೆಟು ಎಲ್ಲ ರಿಟರ್ನ್ ಹೆಂಗ್ ಅಂದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೊಂಥರ ಲಾಟ್ರಿ ಇದ್ದಂಗ್ರಿ. ಹೊಡೆದ್ರ ಕೋಟಿ, ಇಲ್ಲ ಅಂದ್ರ ತಲೆ ಮೇಲೆ ಕಟ್ರಿ. ಮತ್ತೆ ಇದು ಈ ಸಿಚುವೇಶನ್ ಒಳಗ್ ನಾನು ಅವ್ರ ರಿಟರ್ನ್ ಹೆಂಗಮ್ಮ ಅಂದಾಗ ಒಬ್ಬ ನಿರ್ದೇಶಕ ನನಗ್ ರಿಟರ್ನ್ ಹೆಂಗ್ ಅಂತ ಕೇಳ್ಬೇಡ್ರಿ, ನಿನಗ್ ಏನೇನ್ ಬರ್ತದ ಹೇಳ, ನಿನಗ್ ಏನೇನ್ ಮಾಡಕ್ ಬರ್ತದ ಹೇಳ, ನಾ ಬಂದ್ ನಿಂದಿರ್ತೀನಿ, ಒಂದೊಂದ್ ರೂಪಾಯಿನೂ ಎಲ್ಲ ಖರ್ಚು ಮಾಡ್ತಿ ಹೇಳ, ಇದ ಯಾಕೆ ವರ್ಕ್ ಆಗುತ್ತೆ, ಇದ ಯಾಕೆ ವರ್ಕ್ ಆಗಂಗಿಲ್ಲ, ಈ ಡೀಟೇಲ್ ಆಗಿ ಮಾತಾಡ್ರಿ ನನ್ನ ಜೊತೆ. ಪಟಕ್ ನೀವು ರಿಟರ್ನ್ ಹೆಂಗ್ ಅಂತ ಕೇಳಿದ್ರು ನಮ್ಗೆ ಹೇಳಕ್ ಬರಂಗಿಲ್ಲ. ಹೇಳ್ರಿ ನೀವೇ ಹೇಳ್ರಿ, ಒಂದ್ ಸಿನಿಮಾ ರಿಟರ್ನ್ ಹೆಂಗಂದ್ರ, ಈಗ ನಮ್ಮ ಅಣ್ಣ ನನಗ್ ಕೇಳಿದ್ರ ರಿಟರ್ನ್ ಹೆಂಗಂತ, ಅಣ್ಣ ನೋಡು ನಾ ಇಂಡಸ್ಟ್ರಿ ಬಿಡ್ತೇನೆ, ಯಾರು ನಂಬಲಿಲ್ಲ ಅಂದ್ರೆ ಜಗತ್ ನಂಬುವ ನೀನ್ 11.5 ಲಕ್ಷ ನಾನೇನ್ ವಾಪಸ್ ಕೊಡ್ಲಿಲ್ಲ, ನಾ ಇಂಡಸ್ಟ್ರಿ ಬಿಡ್ತೇನಿ, ಹೋಗಿ ಆರಾಮಾಗಿ ನಾನು ಏನ್ ಮಾಡ್ತೀನಿ, ಒಂದ್ ಚಾ ಅಂಗಡಿ ಒಂದ್ ಬಜ್ಜಿ ಅಂಗಡಿ ಹಾಕೊಂಡು ಮಸ್ತ್ ಚೆನ್ನಾಗಿರೋಣ ಸಿನಿಮಾ ನೋಡ್ಕೊಂಡಿರೋನು. ಮಾಡೋರ್ ಮೇಕರ್ಸ್ ತುಂಬಾ ಜನ ಇದಾರೆ, ಬ್ಯೂಟಿಫುಲ್ ಇರೋನು. ಬಟ್ ಇದೊಂದು ಅವಕಾಶ ಕೊಡು ನನ್ನನ್ನ ನಾನು ಪ್ರೂವ್ ಮಾಡ್ಕೊಳಕ್ಕೆ ಅಂತ ನಾನ್ ಸಿನಿಮಾ ಮಾಡೀನ್ರಿ. ಅದ ಪ್ರೂವ್ ಆಗ್ಯದ. ನಮ್ಮ ಜಮಖಂಡಿ ಜನ ಆಲ್ರೆಡಿ, ಈಗ ನಾನು ಓಪನ್ ಆಗಿ ಹೇಳ್ಬೇಕಂದ್ರ ನಾಳೆ ಸಿನಿಮಾ ರಿಲೀಸ್ ಐತಿ, ಮಿರಾಜ್ ಸಿನಿಮಾಸಿಗೆ ಬಂದ್ ನೋಡ್ತಾರ. ಎಷ್ಟ್ ಜನ ನೋಡ್ತಾರ. ಇಲ್ಲಿಂದ ಬೆಂಗಳೂರದ ನನಗೆ ಗ್ರಿಪ್ ಇಲ್ಲದೆ ಇರೋದಕ್ಕೆ ನಂಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಜಮಖಂಡಿ ಮತ್ತೆ ಬೆಳಗಾಂ ನಾನು 2 ಥಿಯೇಟರ್ ಗಳನ್ನ ಬುಕ್ ಮಾಡಿದೀನಿ. ಜಮಖಂಡಿ ಸುವರ್ಣ ಮತ್ತೆ ಬೆಳಗಾಂ ಸಂತೋಷ್ ಥಿಯೇಟರ್. ಅವೆಲ್ಲವೂ 1 ವಾರಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ. 1 ವಾರದ್ದು ನಾನು ಸ್ಕ್ರೀನಿಂಗ್ ಆಗ್ಲಿ ಕ್ಯೂದಾಗ್ಲಿ ಎಲ್ಲವನ್ನ ಅದು 1 ವಾರದ್ದು ನಾನು 1 ವೀಕ್ ನಾನೆಲ್ಲವನ್ನ ಹಂಚಿಕೆ ಮಾಡಿ ಇಟ್ಟಿದ್ದೀನಿ. 1 ವಾರ ನಂದು ಸ್ಲಾಟ್ ಬುಕ್ ಅದಾವ್ರಿ. ನಂದೆಲ್ಲ 1 ವಾರದ ಸ್ಲಾಟ್ ಬುಕ್ ಆಗ್ಯಾವ್ರಿ. ಅಲ್ಲೇನ್ ಮಾಡಿದಾರೆ ಅಂದ್ರೆ ರೈತರು ಪಾಸ್ ಮಾಡಿದ್ದಾರೆ. ರೈತರು ನಮ್ಮ ಸಿನಿಮಾ ರೈತರು ಏನಿದ್ದಾರೆ ಕಥೆಗಾರರು ಪಾಸ್ ಮಾಡ್ಕೊಂಡಿದ್ದಾರೆ. ನೀವು ಈ ಕತೆ ಸಿನಿಮಾ ನೋಡವ ಅಂತಿದ್ರಿ, ಆತಡ್ರಿ ಯಾವಾಗ 13ನೇ ತಾರೀಕೆ ಬರ್ತಾಳ್ರಿ, ಆಯ್ತು ನೋಡುದು ಅಂತ. ಅವಾಗ 13ನೇ ತಾರೀಕು ಬರ್ಲಿಲ್ಲ ಅಂದ್ರೆ ಟಿಕೆಟ್ ಇತ್ತು ಅಡ್ವಾನ್ಸ್ ಪಾಸ್ 100 ರೂಪಾಯಿ ಕೊಡುದು, ಅವತ್ತು ಹೋಗಿ ಸಿನಿಮಾ ನೋಡುದು. ಈ ರೀತಿಯಾಗಿ ಒಂದ್ ಕಾರ್ಯಕ್ರಮ 20 ಮಂದಿ ನೋಡ್ರಿವಾ ಮಹಿಳಾ ಸಂಘದವ್ರ, ನೀವು ನನ್ ಕರೆದ್ ಅಧ್ಯಕ್ಷ ಮಾಡ್ತೀರಿ, ಶಾಲಾ ಆಗ್ತೀರಿ, ನಾನು ನಿಮ್ ಕತೆಗಳನ್ನೆಲ್ಲ ಬರೀತೀನಿ, ನಾನ್ ಸಾಹಿತಿ ಇದೀನಿ. ಆದ್ರ ಇವತ್ ನಮ್ ಸಿನಿಮಾ ಆಗೈತೆ, ಅದು ಪರದೆ ಮೇಲೆ ಇನ್ನೂ ಎಫೆಕ್ಟಿವ್ ಆಗಿ ನಂದ ಕಥೆನ ನೀವು ನೋಡ್ಬೋದು. ಆದ್ರ ಅದಕ್ ನೀವೇನ್ ಮಾಡ್ರಿ, ಈ ಸಂಘದವ್ರು 20 ಜನ ಇದೀರಾ, 20 ಟಿಕೆಟ್ ಪಾಸ್ ತಗೋರಿ, 2,000 ರೂಪಾಯಿ ನಮ್ಗೆ ಕೊಡ್ರಿ, 100 ರೂಪಾಯಿ ಟಿಕೆಟ್ ಐತಿ, 75 ರೂಪಾಯಿ GST ಎಲ್ಲ ಇನ್ಕ್ಲೂಡಿಂಗ್, ನೀವ್ ಬರ್ರಿ ಅಂತ ಹೇಳಿದಾರೆ ಅವ್ರು. ಆದ್ರೆ ಅವಾಗ ಬರ್ತೀವ್ರಿ, ಈ ಸೀನ್ ಇಲ್ರಿ, ಇಲ್ಲಿ ರೊಕ್ಕ ಕೊಡ್ಬೇಕು ಅಡ್ವಾನ್ಸ್. ಅವಾಗ ಹೇಳಿದ್ರಿ ಸುಪ್ರಿಯಾ ಎಲ್ಲ ಬುಕ್ ಮಾಡೇನ್ ನಾನು, ಇಟ್ಟು ಟಿಕೆಟ್ ಹಂಚೇನಿ, ನೀ ರೊಕ್ಕ ಕೊಟ್ಟು ಕ್ಯೂ ಬುಕ್ ಮಾಡಬಹುದು ಅನ್ನೋ ಧೈರ್ಯ ಕೊಟ್ಟಾಗ ಇದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ತೀನಿ ಅಂದ್ರೆ, ನಾವು ಮಹಿಳೆಯರಾಗಿವಿ, ರೈತರ ಮಹಿಳೆಯರಿ, ಅದಕ್ಕೆ ನನ್ಗೊಂದ್ ಸ್ವಲ್ಪ ಫ್ರೀ ಆಗಿ ಕೆಲಸ ಮಾಡಿದ್. ನಾನು ನಿರ್ದೇಶಕಿ ನಿರ್ಮಾಪಕಿ ನಾನೇ ಆಗಿರೋದಕ್ಕೆ ಇದು ನಾನು ಇದೇ ಆಯ್ತು. ಅದಾದ್ಮೇಲೆ ನಮ್ಮ ಸಾಹಿತಿ ಶಾರದಾ ಮುಳ್ಳೂರ್ ಮೇಡಮು ಮಹಿಳೆಯರ, ಇದು 3 ಮಹಿಳೆಯರ ಯಶೋಗಾಥೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲರೂ ಸೇರಿ ಬ್ಲೆಂಡ್ ಆಫಿಷಿಯಲಿ ಇದು ನಾವು ಬೆಳಗಾಮಲ್ಲಿ ಆಗೋ ಸಾಧ್ಯತೆ ಸಿಕ್ಕಾಗ ನಮಗೆ 1 ವಾರದ ಮುಂಚೆ ಟಿಕೆಟ್ ಸೇಲ್ ಆಗಿದಾವ ಅಂದಾಗ ಜಮಖಂಡಿನಲ್ಲೇ ಅದನ್ನೇ ನಾವು ಅಪ್ಲೈ ಮಾಡಿದೀವಿ. ಜಮಖಂಡಿನಲ್ಲಿ 1,000 ಟಿಕೆಟ್ ಅನ್ನ ಮಾಡಿಸಿ ಎಲ್ಲರೂ ನಾವು ಬರ್ತೀವಿ, ನಾವು ಜವಾಬ್ದಾರಿಯನ್ನ ತಗೋತೀವಿ ಅಂತ ಅದನ್ನ ನಾನು ಮೀಟಿಂಗ್ ಮಾಡ್ಕೊಂಡು ಈ ತರ ಒಂದ್ ಮಾಡಿದೀನಿ ಅಂತ ಹೇಳಿ, ಸಾಧ್ಯ ಇದ್ರೆ ನಾನು ಬಂದು ದುಡ್ಡು ಕಟ್ತೀನಿ ಇವತ್ತು ಅಂತ ಕೇಳಿದೆ ನಾನು ಜಮಖಂಡಿ ಜನತೆಗೆ. ಮೊದ್ಲು ಮಾಡ್ರಿ, ನಮ್ಮ ಬರಗಾಲದಾಗ ನಮಗೆ ರೀಲ್ಸ್, ಈ ಯೂಟ್ಯೂಬ್, ಈ ವಿಡಿಯೋಗಳು, ಅವ್ರು ನಗುವುದು, ಅವ್ರು ಅಳುವುದು, ಈ ಹುಚ್ಚತನದ ಆಚೆಗೆ ಒಂದು ಬರಗಾಲದಾಗ ಮಳೆ ಬಂದಾಗ ನಿಮ್ಮ ಆರ್ಟ್ ಸಿನಿಮಾ ಬರತೈತಿ, ನೀ ಹೆಂಗಾರ ಮಾಡಿರೋದನ್ನ ನಾವು ಹೋಗಿ ನೋಡ್ತೀವಿ.
ಕತೆ ನೀ ಯಾವುದೇ ಒಂದು ಕತೆ ಇರ್ಲಿ ನಾವು ನೋಡ್ತೇವೆ ಸುಪ್ರಿಯ, ನೋಡುವುದ್ರ ಮೂಲಕ ನಿನಗೆ ನಾವು ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ನೀ ನಾಳೆ ಇದಕ್ಕಿಂತ ಬೆಟರ್ಮೆಂಟ್ ಮಾಡಬಹುದು ಅನ್ನೋದನ್ನ ನಾನು ಅಲ್ಲಿ ತಂದು ನೋಡ್ತಾ ಇದ್ದೀವಿ ಅನ್ನೋದನ್ನ ಭರವಸೆಯನ್ನ ನನಗೆ ನನ್ನೂರಿನ ಜನ ನನ್ಗೆ ಕೊಟ್ಟಿದ್ದಕ್ಕೆ ಬಹಳಷ್ಟು ನಾನು ಸಿನಿಮಾ ಗೆದ್ದಂಕರಿ ಅದು ಖುಷಿ ಆಗಿದ್ರಿ ನನಗೆ. ಸೊ ಆ ಖುಷಿ ಜೊತೆಗೆ ನಾನು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಅನ್ನು ಸಿನಿಮಾ ಮಾಡಿದ್ದೀನಿ. ಈಗ ಒಟ್ಟ ನನಗೆ ಹೆಂಗ ಅನಿಸ್ಬಿಡ್ತು ಅಂದ್ರೆ, ಈ ಧಾರವಾಡದೊಳಗ ಮತ್ತು ಉತ್ತರ ಕರ್ನಾಟಕದೊಳಗ ಈ ಕಟ್ಟದ ರೊಟ್ಟಿ ಕಟ್ಟ ಉರೋದು ಮೊಳಗಾಯ ಪಲ್ಯ ಹಾಕೊಂಡು ತಿಂತಾರಲ್ಲ, ಹಂಗ ನಿಮ್ಮ ಶಬ್ದಗಳು ಕೇಳಿಸ್ತು ನನಗೆ. ಅಷ್ಟು ರುಚಿ ಇತ್ತು ಅಂತ ಮತ್ತು ಅಷ್ಟು ಖಡಕ್ ಇತ್ತು ಅಂತ. ನಾವು ಉತ್ತರ ಕರ್ನಾಟಕದ ಬಹಳ ಹೆಣ್ಮಕ್ಳನ್ನು ನಾವು ನೋಡ್ತೀವಿ, ಬಹಳಷ್ಟು ಒಂಥರ ಏನಪ್ಪ ಇವರು ಇಷ್ಟು ಹಿಂಗ್ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಅಂತ. ಇವರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ. ಆದ್ರೆ ಅಷ್ಟು ಸ್ಟ್ರಾಂಗ್ ಮಾತಾಡಿದ್ರು ಸಹಿತ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷ ಏನಂದ್ರೆ ಮನಸ್ಸು ಅಷ್ಟ ಮೃದು ಇರ್ತೈತಿ. ಅಷ್ಟೇ ಒಂದು ಒಳ್ಳೆ ಮನಸ್ಸು ಇಟ್ಕೊಂಡು ಈ ಒಂದು ಸಿನಿಮಾವನ್ನು ಮಾಡ್ಯಾರ ಅವರು. ಚುರುಮುರಿಯ ಅನ್ನುವಂಥ ಸಿನಿಮಾ ನಾಳೆ ಅದು ರಿಲೀಸ್ ಆಗ್ತಾ ಇದೆ. ಬಹಳಷ್ಟು ಜನ ಇದು ಒಂದು ಉತ್ತರ ಕರ್ನಾಟಕದ ಭಾಷೆ ಒಳಗನೆ ಇದೆ, ಉತ್ತರ ಕರ್ನಾಟಕದ ಜನರೇ ಇದ್ರೊಳಗ ಭಾಗವಹಿಸಿದ್ದಾರೆ. ನಾವೆಲ್ಲರೂ ಕೂಡ ಈ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ನಿಲ್ಲಿಸ್ಬೇಕು ಅಂದ್ರೆ ಎರಡು ಥರ ಅರ್ಥ. ನಿಲ್ಲಿಸ್ಬೇಕು ಅಂತಂದ್ರೆ ಸಿನಿಮಾ ನಿಲ್ಲಿಸ್ಬೇಕು ಅಂತಲ್ಲ, ಸಿನಿಮಾ ಎದ್ದು ನಿಲ್ಲಿಸ್ಬೇಕು ಅನ್ನುವಂಥದ್ದು ಅರ್ಥ. ನಾವು ಅದನ್ನ ಮಾಡ್ಲೇಬೇಕು. ಈಗ ಇಲ್ಲಿ ತನಕನು ಒಂದು ವಿಶೇಷ ಏನಾಗಿದೆ ಅಂದ್ರೆ, ಈ ವಾರ ಅಂದ್ರೆ ಈ ಜೂನ್ 13ನೇ ತಾರೀಕು ರಿಲೀಸ್ ಆಗ್ತಾ ಇರೋದು ಕನ್ನಡದ ಎರಡು ಸಿನಿಮಾ. ಈ 2 ಸಿನಿಮಾದಲ್ಲಿ ಒಂದು ಸಿನಿಮಾ ಈ ಚುರುಮುರಿಯ ಅನ್ನುವಂಥದ್ದು. ಈ ಸಿನಿಮಾವನ್ನ ನೀವೆಲ್ಲರೂ ಕೂಡ ಹೋಗಿ ನೋಡಿ ಥಿಯೇಟರ್ನಲ್ಲಿ ಹರಿಸ್ಬೇಕು. ಸೊ ಅದಾದ್ಮೇಲೆ ಕಲಾವಿದರಾಗಿ ಮಹಾದೇವ್ ಭಟ್ಕೋದವರು ಒಳ್ಳೆ ಅದ್ಭುತ ಕಲಾವಿದರು. ಅವರು ಇದರಲ್ಲಿ ಲೀಡ್ ಕ್ಯಾರೆಕ್ಟರ್ ಅನ್ನ ಮಾಡಿದ್ದಾರೆ. ಅದಾದ್ಮೇಲೆ ಶಾರದಾ ಮುಳ್ಳೂರ್ ಅನ್ನುವಂಥವ್ರು ಅವ್ರ ಸಾಹಿತಿಗಳೇ, ಇದರಲ್ಲಿ ಸಾಹಿತಿ ಪಾತ್ರ ಬೇಕಾಗಿತ್ತು. ಅವ್ರ ಸಾಹಿತಿಗಳು ಮತ್ತೆ ಶಿಕ್ಷಕರು ಕೂಡ ಹೌದು. ಅವ್ರೇನ್ ಮಾಡ್ತಿದ್ರು ಅಂದ್ರೆ ನಾಟಕಗಳು, ಶಿಕ್ಷಣ ಇಲಾಖೆ ನಾಟಕಗಳನ್ನ ಮಾಡ್ರಿ ಮಕ್ಕಳಿಗೆ ಅಂತ ಏನೇನೋ ಒಂದು ಅವ್ರ ಪ್ರವೃತ್ತಿಗಳು ಇರ್ತವೆ. ಸೊ ಅವರೆಲ್ಲ ಮಾಡಿದ್ ನೋಡಿದ್ದೆ ನಾನು. ಹಾಗಾಗಿ ಅವರು ಕೂಡ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಮಾಡಿದ್ದಾರೆ. ಅದರಂತೆ ಮುರುಡೆಯ ಸರ್ ಕೂಡ ಇದರಲ್ಲಿ ಇದ್ದಾರೆ. ಚೋಮನಗುಡಿ ಅವರು ಕೂಡ ಇದ್ದಾರೆ. ಈ ರೀತಿಯಾಗಿ ಬಹಳಷ್ಟು ಕಲಾವಿದರನ್ನ ನಾವಿಲ್ಲಿ ಬಳಸ್ಕೊಂಡಿದ್ದೀನಿ. ನನಗೆ ಕಲಾವಿದರು ಅಂದ ತಕ್ಷಣ ಇಂಥ ಆರ್ಟ್ ಸಿನಿಮಾಗಳಿಗೆ NSD, ನಿನಾಸಮು, ಅದಾದ್ಮೇಲೆ ಇವೆಲ್ಲ ಇರ್ಬೇಕು ಅನ್ನೋದಿತ್ತು. ಇಂಥ ಕಲಾವಿದರನ್ನೇ ಹಾಕೊಂಡ್ ಮಾಡ್ಬೇಕು ಅನ್ನೋದೇ ಒಂದಿತ್ತು. ಯಾಕಂದ್ರೆ ಅವರು ಕಲಾವಿದರ ಪರಿಣಿತಿ ಹೊಂದಿರ್ತಾರೆ ಒಂದು ಆರ್ಟ್ ಫಾರ್ಮ್ಗೆ. ಕೆಲವು ಸಿನಿಮಾಗಳಿಗೆ ಬಳಸ್ಕೊಳ್ಳಲ್ರಿ. ಅವ್ರಿಗೆ ಈಟ ಮಾತಾಡಂದ್ರ ಜೋರಾಗಿ ಮಾತಾಡ್ತಾರೆ, ಹೆವಿ ಎಕ್ಸ್ಪ್ರೆಷನ್ ಕೊಡ್ತಾರೆ ಅನ್ನೋದಕ್ಕೆ ಏನೋ ಒಂದು ಹಂಗ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದ್ರೆ ಅವ್ರು ಆ ರೀತಿಯಾಗಿ ತಗೋತಾರೆ. ಅದೇನಿಲ್ಲ, ಅವ್ರನ್ನೆಲ್ಲ ಬಳಸ್ಕೊಂಡು ನಾವು ಸಿನಿಮಾ ಲೆವೆಲ್ ತರೋದಿಲ್ಲ. ಅದು ನಿರ್ದೇಶಕನ ಒಂದು ದೊಡ್ಡ ಜವಾಬ್ದಾರಿನೇ ಹೌದು. ಆಮೇಲೆ ಇದಕ್ಕೆ ಸೆನ್ಸಾರ್ ಅಲ್ಲಿ ಏನ್ ಸರ್ಟಿಫಿಕೇಟ್ ಸಿಕ್ಕಿದೆ? ಸೆನ್ಸಾರ್ ಅಲ್ಲಿ ಯು ಸಿಕ್ಕಿದೆ, ನೋ ಕಟ್ ಯು ಕ್ಲಿಯರ್ ಸರ್ಟಿಫಿಕೇಟ್ ಸಿಕ್ಕಿದ್ರಿ. ಸೊ ಇದು ಸೆನ್ಸಾರ್ ನೋಡಿದಾಗ ನನಗೆ ಹೇಳ್ಬೇಕಂದ್ರೆ, ಆ ಸೆನ್ಸಾರ್ ನೋಡಿದವರೇ ಫಸ್ಟ್ ನಂದಿದು ಡೆಬ್ಯೂ ಫಸ್ಟ್ ಸಿನಿಮಾ ಅಲ್ರಿ. ಆ 5 ಜನನೇ ನನಗೆ ಮೊದಲ ಆಡಿಯನ್ಸ್ ಆಗಿದ್ರು. ನಾನೇ ಒಂದು ಸೈನ್ ಮಾಡ್ಲಿಕ್ಕೆ ಒಳಗಡೆ ಹೋಗಿದ್ದು ನನ್ ಜ್ಞಾಪಕಿದ್ರಿ. ಫಸ್ಟ್ ಆಡಿಯನ್ಸ್ ಅವರೇ ಆಗಿರೋದು. ಸೊ ಬಹಳಷ್ಟು ಸಂತೋಷ ಪಟ್ರು ಅವರೆಲ್ಲ ನೋಡ್ಲಿಕ್ಕೆ. ಸೊ ಇದು ನನ್ನ ಚುರುಮುರಿಯ ಕತೆ. ಚುರುಮುರಿಯ ಕಥೆನ ಇನ್ನೂ ಒಂದು ವಿಚಾರವನ್ನ ನಾನೇ ವ್ಯಕ್ತಪಡಿಸ್ಬೇಕು ಅಂದ್ರೆ, ನಾನು ಇದನ್ನ ಫೆಸ್ಟಿವಲ್ಗೂ ಅಪ್ಲೈ ಮಾಡಿದ್ದೆ. ಸಿನಿಮಾ ಫಿಲ್ಮ್ ಫೆಸ್ಟಿವಲ್ ಇದು ಹೇಳಬೇಕ್ರಿ. ನಾನು ಫೆಸ್ಟಿವಲ್ ಚಿತ್ರೋತ್ಸವ ಥಿಯೇಟರ್ ಯಾಕೆ ಹಚ್ಚಿ ಮತ್ತ ಫೆಸ್ಟಿವಲ್ ಸಿನಿಮಾ ಫೆಸ್ಟಿವಲ್ ಹಚ್ಬೇಕಲ್ಲ, ಕೇಳ್ಬೇಕಲ್ಲ ಕಾಕ ನಂಗೆ ಅಲ್ಲೇ ಹಚ್ಚಿದ್ರಿ. ಅದು ಹೆಂಗಂದ್ರ, ನಾನು ಹೊಸಬಿಡಲ್ವಾ ಸಿನಿಮಾಗೆ, ನಂದೇ ಏನೋ ನಾ ಹೇಳಂದ್ರೆ ನೀವ್ ಹೇಳಿರೋದ್ ನಾ ಮಾಡಲ್ರಿ. ನೀವ್ ಹೇಳಿದ್ದನ್ನು ನಾ ಕ್ರಾಸ್ ಚೆಕ್ ಮಾಡಿ ಮಾಡಂಗ್ರಿ. ಸೊ ನಾ ತಿಳ್ಕೊಂಡ್ ಮಾಡಂಗಿ. ಅದಾದ್ಮೇಲೆ ನಾನ್ ಏನ್ ಮಾಡ್ದೆ, ಇದು ಫೆಸ್ಟಿವಲ್ ಸಿನಿಮಾ ಹಾಕ್ಬೇಕು ಅಂತ ನಾ ದರ್ ವರ್ಷ ಫೆಸ್ಟಿವಲ್ ಹೋಗಿದ್ರಿ. ಸಿನಿಮಾಗಳನ್ನ ನೋಡೋ ಆಗಿದೆ. ಈಗ ನಂದೇ ಸಿನಿಮಾ ಹಾಕ್ಬೇಕಂದಾಗ ನಾನು ಅಕಾಡೆಮಿಗೆ ಹೋದೆ. ಅಕಾಡೆಮಿಗೆ ಹೋಗಿ ಇದನ್ನ ಯಾವ ತರ ಹಾಕ್ಬೇಕು ಫಸ್ಟ್ ಅವ್ರಿಗೆ ಕ್ವಶನ್ ಮಾಡಿದೆ. ನನಗೆ ಇವ್ರು ಏನೇನೋ ಹೇಳ್ತಾರೆ, ಅದು ಬೇಡ ನೀವೇ ಹೇಳಿದ್ರಿ ನನ್ಗಂತೆ. ನಾನು ಮೂಲತಃ ಅವ್ರಿಗೆ ಕೇಳ್ಕೊಂಡೆ. ಅವ್ರು ಹೇಳಿದ್ರು ನನಗೆ, ನೀವು ಹಿಂಗೆಲ್ಲ ಹಾಕ್ಬೇಕು ಅಂತ, 3 ವಿಭಾಗದಲ್ಲಿ ಭಾಗವಹಿಸಬಹುದು ಅಂತ. ನಾನಂದ್ರೆ 3 ವಿಭಾಗದಲ್ಲಿ ಸಿನಿಮಾಗಳನ್ನ ನೋಡ್ತಾರ, 15 ಜನ ಇರ್ತಾರೆ ಮೇಡಮ್. ಅವ್ರನ್ನ ಸಪರೇಟ್ ಆಗಿ ನಾವು ಜೂರಿ ಅಂತ ಮಾಡಿರ್ತೀವಿ. ಅವರೆಲ್ಲರೂ 3 ಭಾಗದಲ್ಲಿ ನಿಮ್ಮ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ರು. ನಾವು 15 ಜನ ಅಂದ್ರೆ ಎಷ್ಟಾದ್ರಿ? 45 ಜನ ಆದ್ರು. ನನ್ನ ಸಿನಿಮಾ ಆಯ್ಕೆ ಆಗುತ್ತೆ ಅನ್ನೋ ಪ್ರಕ್ರಿಯೆಯಲ್ಲಿ ನಾ ಇಲ್ರಿ,
45 ಜನ ಸಿನಿಮಾ ನೋಡ್ತಾರಲ್ಲ ನಂದು, ಜಬರ್ದಸ್ತಿ ನೋಡ್ತಾರೆ, ಇಷ್ಟಪಟ್ಟರ ನೋಡ್ತಾರೆ. ಅವಾಗ ನನಗೆ ಗೊತ್ತಾಗಿತ್ತಲ್ಲ ಈ ಸಿನಿಮಾ ಥಿಯೇಟರ್ ಖರ್ಚುನೋ ಇದು ಮುಂದೆ ಏನಾಗುತ್ತೆ, ಮುಂದೆ ಪ್ರಾಸೆಸ್ ಏನ್ ಮಾಡಿದೀನಿ. ಅದು ಒಳ್ಳೆ ಜೂರಿಗಳು ಕುತ್ಕೊಂಡು ನೋಡ್ತಾರಲ್ಲ 15 ಜನ ಅಂತ. ನಾ 3000 ಕೊಟ್ಟಿ ಮಾಡ್ಲಿಕ್ಕೆ ಹಾಕೊಂಡು ಒಂದ್ 2000 ಕೊಟ್ಟಿ 11,000ದಲ್ಲಿ ನಾನು ಸಿನಿಮಾ ಹಾಕಿದೀನಿ ಸರ್. ಅಪ್ಲೈ ಮಾಡಾದ್ಮೇಲೆ ನಂಗೆ ಗೊತ್ತಾಯ್ತು, ಒಂದು ರೂಮರ್ ಶುರು ಆಯ್ತು. ಸಿನಿಮಾನೇ ನೋಡಿಲ್ಲ ಸುಪ್ರಿಯಾ, ನಿಂದು ಆಯ್ಕೆ ಬಂತ್ರಿ ಇಷ್ಟೊಳಗೆ ನಮ್ಮ ಹೆಸರಿಲ್ಲ. ಐ ಆಮ್ ಹ್ಯಾಪಿ, ಯಾಕಂದ್ರೆ ನನಗೇನು ಗೊತ್ತಿಲ್ಲ ವಾಟ್ ಐ ಡಿಡ್. ಇದು ಸರಿನಾ ತಪ್ಪ, ಜೂರಿಗಳು ಮಾಡಿರೋದನ್ನ ಆಯ್ಕೆ ಪ್ರಕ್ರಿಯೆ ಬಹಳ ಟಫ್ ಇರ್ಬೋದು, ಆಯ್ಕೆ ಮಾಡಿದ್ದಾರೆ ಒಪ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಕಾಲ್ ಬರುತ್ತೆ, ಸುಪ್ರಿಯಾ ಸಿನಿಮಾನೇ ನೋಡಿಲ್ಲ, ನೀನೇನೋ ಕಳ್ಸಿದೀನಿ ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಕೇಳಾತಿದ್ದೆಲ್ಲ ನನಗೆ. ನೀನ್ ಯಾವ್ದ್ರಲ್ಲ ಹಾಕಿದ್ಯಾ, ಅಪ್ಲೋಡ್ ಮಾಡಿದ್ಯಾ, ನೋಡೇ ಇಲ್ಲ ಅವ್ರ ಸಿನಿಮಾ ನಿಂದು ಅಂದ್ರು. ನನಗೆ ಮಾರ್ಕ್ ಬರ್ತಾ ಇಲ್ಲ, ನನ್ ಗುಳು ಕಣ್ಣಿಗೆ ಇವತ್ತು ನೆನ್ಸ್ಕೊಂಡ್ರೆ ಅಳು ಬರುತ್ತ್ರಿ ನನಗೆ. ನಾ ಗುಳು ಅಳ್ತಾ ಇದ್ದೀನಿ, ನಾನ್ ಸ್ಟಾಪ್ ಅಳ್ತಾ ಇದ್ದೀನಿ. ಯಾರ್ಯಾರು ನನ್ಗೆ ಫೋನ್ ಮಾಡ್ತಿದ್ರೆ ಅವ್ರ ಹತ್ರ ಹೇಳ್ಕೊಂಡು, ಸರ್ ನಾ 11 ಉಸಿರು ಇಲ್ಲ ನನಗೆ, 11,000 ಕಟ್ಟಿದೀನಿ ಸರ್ ನಾನು. ಸಿನಿಮಾ ಎಲ್ಲೂ ಹೋಯ್ತು ಸರ್ ನಂದು, ಸಿನಿಮಾ ಯಾಕೆ ನೋಡಿಲ್ಲ ಸರ್ ನಾನು. ಆ ಭ್ರಮೆ ರೀತಿ ನಾನು ಅವ್ರ ಜೂರಿ ಆಗೋರು ನೋಡ್ತಾರೆ ಸರ್. ನಾನು ಅವರೆಲ್ಲ ಏನೋ ಹೇಳಿದ್ರಿ, ಕೋರ್ಟಿಗೆ ಹೋಗ್ತಾ ಇದ್ರಿ, ಇದು ಹೋರಾಟ ಮಾಡ್ಬೇಕು, ನೀನ್ ಮಹಿಳೆ ಗೊತ್ತಿಲ್ವಾ ನಿಮ್ಗೆ ಅಂತ. ನಾನ್ ಮತ್ತೆ ತಿರ್ಗಾ ಅಕಾಡೆಮಿಗೆ ಹೋದೆ. ನನಗೆ ಇದೆಲ್ಲ ಬರ್ತಾ ಇದೆ, ನೀವು ಸಿನಿಮಾ ನೋಡಿಲ್ಲ ಅಂತ ಅಲ್ಲಿ ಆರ್ಟ್ ಡೈರೆಕ್ಟರ್ ಅದಾರಿ ವಿದ್ಯಾಶಂಕರ್ ಸರ್ ಅವ್ರಿಗೆ ಕೇಳಿದೆ. ಸಿನಿಮಾನೇ ನೋಡಿಲ್ಲತ್ತಲ್ರಿ ಮತ್ ನಂದು ಅಪ್ಲೈ ಮಾಡಿ ನಾನು ಅಂದೆ. ಅದಕ್ಕೆ ಅವ್ರು ಉತ್ತರ ಏನ್ ಕೊಟ್ರು ಗೊತ್ತೇನ್ರಿ, ಸುಪ್ರಿಯಾ ಹಿಂಗಿಂಗ್ ಆಗಿದೆ ಅಂತ ಅವ್ರು ಬಹಳಷ್ಟು ನನಗೆ ವಿವರವಾಗಿ ಹೇಳಿದ್ರು. ಹಿಂಗಿಂಗಂದ್ರೆ ಕಡಿಮೆ ಇತ್ತು ಟೈಮ್, ನನ್ಗೆ ಇಷ್ಟೆಲ್ಲ ಮುಗಿಸ್ಬೇಕಾಗಿತ್ತು, ಹಂಗಾಗಿ ನಾವು ಇಷ್ಟು ಆಯ್ಕೆ ಮಾಡ್ಕೊಂಡಿದ್ವಿ. ನೋಡಿ ನಿಮ್ ಸಿನಿಮಾ ಕನ್ನಡ ವರ್ಷದಲ್ಲಿ ನಿಮ್ ಸಿನಿಮಾ ತೋರಿಸಿದ್ವಿ, ನಾವು ನೋಡಿದೀವಿ ಅಂದ್ರು. ಓಕೆ, ಮತ್ತ ಕನ್ನಡ ಸಿನಿಮಾ ನೋಡಿಯೋದ್ರಿಂದ ಕನ್ನಡಕ್ಕೆ ಆಯ್ಕೆ ಆಗಿಲ್ಲ ಅಂದ್ರೆ ಅದು ಏಷ್ಯನ್ಗೂ ಸೆಟ್ ಆಗಲ್ಲ, ಅದು ಇಂಡಿಯಾಗೂ ಸೆಟ್ ಆಗಲ್ಲ ಅಂತ ಡಿಸೈಡ್ ಮಾಡಿ ನಾವು ಅವ್ನು ಬಿಟ್ಟು ಇಲ್ಲಿ ಆಯ್ಕೆ ಆಗಿದ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಿದ್ರು. ಆಮೇಲೆ ಅದು ಒಂದು ಮಾಡಿದೀವಿ. ಇನ್ನೊಂದೇನ್ ಹೇಳಿದ್ರಂದ್ರೆ ಎಲ್ಲವನ್ನ ಒಟ್ಟಿಗೆ 3 ಕೆಟಗರಿ ಹಾಕಿರ್ತಾರಲ್ರಿ, ಅವ್ರನ್ನ 4 ಮಂದಿಗೋ 2 ಕೊಟ್ಟು ಅವ್ರ ಮನ್ಯಾಗ ಲ್ಯಾಪ್ಟಾಪ್ ನೋಡ್ಕೋರಿ ಏನೋ ತರ. ಖಾತ್ರಿ ಏನು ಇಲ್ಲ, ನಾನು ಆಗಿಲ್ಲ ಇಲ್ಲ ಮಟ್ಟ ರೀ. ಅವ್ರು ಹಿಂಗ್ ನೋಡಿದ್ದಾರೆ ಸುಪ್ರಿಯಾ, ನಿಮಗೆ ನೀವು ಮಂದಿ ಮಾತು ಕೇಳ್ಬೇಡ ಅಂದ್ರಿ ನನಗೆ. ಅವ್ರು ಇವ್ರು ಹೇಳೋದನ್ನ ಕಲಿಕೆ ಹೋಗ್ಬೇಡ, ನೀನ್ ನನ್ನ ಹತ್ರ ಬಂದ್ಯಾ ಹಿಂಗೆ ಅಂದ್ರು. ಸರಿ ಸರ್, ಹಂಗಂದ್ರ ನೀವ್ ಒಟ್ಟಿಗೆ ತೋರ್ಸಿವಿ ಒಬ್ರೆ 3 ಜನಕ್ಕ 4 ಜನಕ್ಕ ನನ್ನ 6,000 ರೂಪಾಯಿ ವಾಪಸ್ ಕೊಡ್ರಿ ಅಂದ್ರಿ. ನನ್ನ 6,000 ರೂಪಾಯಿ ನನಗೆ ತಿರುಗಿ ವಾಪಸ್ ಬೇಕು ಅಂದೆ. ಅದಾದ್ಮೇಲೆ ಇನ್ನೊಂದೇನ್ ಕೇಳಿದ್ರೆ, ಅದ್ರಾಗ ವುಮೆನ್ಸ್ ಇನ್ ಸಿನಿಮಾಸ್ ಅಂತ ಇದೆ, ಅದೇನು ಅಂತ ನನ್ ಕ್ವಶನ್ ಮಾಡಿ ಹೇಳಿಲ್ಲ ಅಂದ್ರು. ನನ್ ಸಿನಿಮಾ ಹೋಯ್ತು, ನನ್ ರೊಕ್ಕನೂ ಹೋಯ್ತು, ಅಕಾಡೆಮಿ ನಂಬಿದಕ್ಕೆಲ್ಲ ನನ್ ಮೋಸ ಆಯ್ತು, ಹತ್ತಿದ್ದು ಆಯ್ತು, ಕರ್ದಿದ್ದು ಆಯ್ತು, ಇನ್ನೇನ್ ನನಗೆ ಬರಲ್ಲ ಅಂತ ಅನ್ಕೊಂಡು ನಾನು ಏನ್ ಮಾಡ್ದೆ, ಇದೇನು ವುಮೆನ್ಸ್ ಇನ್ ಸಿನಿಮಾಸ್ ಅಂತ ಇದೆಯಲ್ಲ ಅದೇನು ಅಂದೆ. ಅದಕ್ಕೆ ಅವರು ಹೇಳಿದ್ದು ಉತ್ತರ ಏನಂದ್ರೆ, ವುಮೆನ್ಸ್ ಇನ್ ಸಿನಿಮಾಸ್ ಇಸ್ ವೆರಿ ಪವರ್ಫುಲ್ ಇದಂದ್ರಿ. ನಮ್ಗೆ ನಾವು 40 ಸಿನಿಮಾಗಳನ್ನ ಬೇರೆ ದೇಶ ಅಲ್ಲಿಂದ ಇಲ್ಲಿಂದ ತರಿಸ್ತೀವಿ, ಅವುಗಳನ್ನ ಇಲ್ಲಿ ನಾವು ಪ್ಲೇ ಮಾಡ್ತೀವಿ ಅಂದ್ರೆ. ವಾಟ್ ಅಬೌಟ್ ಕರ್ನಾಟಕ ಸಿನಿಮಾ ಮೇಕರ್ಸ್ ಸರ್, ನಂದು ಬಿಡ್ರಿ, ಬೇರೆಯವ್ರದಾರಲ್ಲ ಸಾಧ್ಯತೆ. ವುಮೆನ್ಸ್ ಡೈರೆಕ್ಟರ್ ಎನಿಶ್ 4 ಜನ ಇದೀವಿ ನಾವು. ಒಂದೊಂದ್ ಸಿನಿಮಾ ಮಾಡಿ ಹೋಗೋರ್ ಬಿಡ್ರಿ, ಸಿನಿಮಾನೇ ಮಾಡ್ಬೇಕು ಅಂತ ಕೂತವ್ರೇನ್ ಗಟ್ಟಿಯಾಗಿ ಅದಾರಲ್ಲ, ಮೇಕರ್ಸ್ ಅದೀವಿ. ಆಮೇಲೆ ಕಲಾವಿದ್ರು ಅದೀವಿ, ಮಹಿಳಾ ಪ್ರಧಾನ ಸಿನಿಮಾನೇ ಮಾಡ್ಬೇಕು ಅನ್ನೋಂತ ಕಲಾವಿದ್ರು ಇದೀವಿ. ಅದಾದ್ಮೇಲೆ ಟೆಕ್ನಿಷಿಯನ್ಸ್ ಇದೀವಿ, ಮಹಿಳೆಯರು ಅದಾರ ಒಂಚೂರು. ಅವ್ರಿಗೆ ಏನಿದೆ ನಿಮ್ಮ ಕರ್ನಾಟಕದಲ್ಲಿ ನಡೆಯೋದಕ್ಕೆ ಈ ಅಲ್ಲಿ ಏನ್ ಸ್ಥಾನಮಾನ ಇದೆ ಅಂತ ಹೇಳಿದ್ರೆ, ಅಲ್ಲಿ ಏನು ಇಲ್ರಿ, ಏನು ಇಲ್ಲ ಅಂತ ಹೇಳಿದ್ರಿ ಅವರು ಯಾವುದನ್ನು ಕೊಡ್ಲಿಲ್ಲ ಆ ರೀತಿ ಸ್ಥಾನಮಾನವನ್ನ. ಅವ್ರು ಹೇಳಿದ ಉತ್ತರ ಇಷ್ಟೇ ಸರ್, ಅವರು ಇಲ್ಲ ನಾವು ಬೇರೆ ಕಡೆಯಿಂದ ಕರೆಸ್ತೀವಿ ಅಂತಂದ್ರು. ನಾನು ಅವ್ರಿಗೆ ಏನ್ ಹೇಳಿದೆ, ಈ 40 ಸಿನಿಮಾಗಳನ್ನ ನೀವು ಬೇರೆ ಎಲ್ಲ ವಿಭಾಗದಿಂದ ಆಯ್ಕೆ ಮಾಡ್ತೀರಲ್ಲ, ಅವೆಲ್ಲ ನನಗೆ ಯೂಟ್ಯೂಬ್ನಾಗ ಸಿಗ್ತಾವ್ರಿ ಅಂದೆ. ನೀವ್ ಯಾವ ಸಿನಿಮಾ ತರಾತೀರಿ ಅದು ಯೂಟ್ಯೂಬ್ನಾಗ ನಂಗೆ ಸಿಗ್ತಾವಲ್ಲ, ನೀವ್ ಇಲ್ಲಿ ತರುವ ಸಾಧ್ಯತೆ ಏನಕ್ಕೆ, ಅದರಿಂದ ನಾವ್ ಏನ್ ಕಲಿತೀವಿ ಅಂದೆ. ಇಲ್ಲ ಅದರಿಂದ ಅದನ್ನ ಒಂದು ಹಂಗಲ್ಲ ಸುಪ್ರಿಯಾ, ನೀವ್ ಹೊಸಬ್ರಿದ್ದೀರಾ, ನಿಮ್ಗೆ ಗೊತ್ತಾಗಲ್ಲ, ನೀವು ತಿಳ್ಕೊಬೇಕು. ನಾನ್ ಅಲ್ಲಿ ಒಂದು ಸಿನಿಮಾನ ಪ್ಲೇ ಮಾಡ್ತೀವಿ, ಬೆಸ್ಟ್ ಅಂಡ್ ಬೆಸ್ಟ್ ವುಮೆನ್ಸ್ ಡೈರೆಕ್ಟರ್ ಸಿನಿಮಾನ ಪ್ಲೇ ಮಾಡ್ತೀವಿ, ನಿಮ್ಮನ್ನೆಲ್ಲ ಕರೆದು ಕುಂಡ್ರಿಸಿ ಅದ್ರ ಬದಲಾಗಿ ನಿಮಗೆ ಚರ್ಚೆ ಮಾಡ್ತೀವಿ, ಏನಕ್ಕೆ ಇದು ಬೆಸ್ಟ್ ಆಯ್ತು. ನಾನು ನೋಡಿ ಖುಷಿ ಆಗ್ಬಿಟ್ಟೇರಿ, ಇದು ಏನಕ್ಕೆ ಇದು ನೋಡಿ ಎದಕ್ ಬೆಸ್ಟ್ ಸಿನಿಮಾ ಆಯ್ತು, ಈ ಟೆಕ್ನಿಷಿಯನ್ ಏನ್ ಮಾಡಿದ್ರು, ಹಿಂಗ ನೀವು ಸಿನಿಮಾ ಮಾಡ್ರಿ ಅಂತ ನಿಮ್ಗೆ ಹೇಳ್ಕೊಡ್ತೀವಿ ಅಂದ್ರು. ನಾನ್ ಬಹಳಷ್ಟು ಖುಷಿ ಪಟ್ಟೇರಿ. ಇದಕ್ಕಿಂತ ಇಂಥದ್ದು ಎಲ್ಲಿ ಸಿಗ್ತೈತ್ರಿ ನನ್ಗೆ, ಸಿನಿಮಾ ಕಲೀಲಿಕ್ಕೆ ಸಿಗ್ತೈತಲ್ಲ ಅಂತ ಹೇಳಿ ಹೋದ್ರ 1100 ರೂಪಾಯಿ ಸರ್, ನಂಗೆ ಖುಷಿ ಆಗ್ಬಿಡ್ತೀರಿ ಅಂತ ವಾಪಸ್ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಎಲ್ಲಾರು ಮಾತಾಡ್ಕೊಂಡು
ನಾನ್ ಬಂದನ್ರಿ ಫೆಸ್ಟಿವಲ್ ದಿನ ಹೋಗ್ಕೊಂಡು ದುಸ್ಕ ಹೋಗ್ಕೊಂಡು ಎಲ್ಲಿ ನನಗದ ಡಿಸ್ಕಷನ್ ಬರುವಾದ್ರಿ ಯಾವ ಸಿನಿಮಾ ಎಲ್ಲಿ ಬರ್ತದ ಏನು ಗೊತ್ತಾಗ್ಲೇ ಬರ್ತ ನನಗೆ ಪ್ರಾಸೆಸ್ ಆಗ್ಲಿಲ್ಲ ಅದು ಪ್ರಾಸೆಸ್ ಆಗಿಲ್ಲ ಆ ಪ್ರಾಸೆಸ್ ಆಗ್ಲಿಲ್ಲ. ನಾ ಯಾವ್ದು ಡೈರೆಕ್ಟ್ರು ಯಾರ್ಯಾರು ಅದಾರ ನನ್ ಕನ್ನಡನೇ ಸಿನಿಮಾ ಮಾಡೋ ಸಾಧ್ಯತೆಗಳು ನನಗೂ ಕೂಡ ಸಿಗ್ಲಿಲ್ಲ. ಆಮೇಲೆ ಮಾತು ವಾಪಸ್ ಹೋದೆ ಹೇಳಿದ್ರಿ ಅವ್ರಿಗೆ. ಈಗ ನೀವು ಇದನ್ನೆಲ್ಲಾ ಹೇಳಿದ್ರಲ್ಲ, ಈ ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದನೇ ಇವೆಲ್ಲ ಸಮಸ್ಯೆಗಳು ಕೂಡ ನಾವು ಸಿನಿಮಾ ಮಾಡಿದಾಗ ಫೇಸ್ ಮಾಡಿದೀವಿ. ಈಗ ಯಾವ್ದೋ ಒಂದು ಫೆಸ್ಟಿವಲ್ಗೆ ಅಂತ ಕಳಿಸ್ತೀವಿ, ಆ ಫೆಸ್ಟಿವಲ್ ಕಳಿಸಿರೋ ಸಿನಿಮಾನ ಅವರು ನೋಡಿರೋದೇ ಇಲ್ಲ. ಈಗಂತೂ ಡಿಜಿಟಲ್ ಎವಿಡೆನ್ಸ್ ಗಳು ಸಿಗ್ತವೆ, ಅದಕ್ಕೆ ಅವ್ರು ಎಷ್ಟು ನೋಡ್ತಾರೆ ಅಷ್ಟು ಸಮಯನೂ ಸಹಿತ ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಗಳು ಸಿಗ್ತವೆ. ಆ ಡಿಜಿಟಲ್ ಎವಿಡೆನ್ಸ್ ಸಹಿತ ನಾವು ನೋಡಿದ್ದೇವೆ ಅನ್ನುವಂಥ ಸುಳ್ಳು ಮಾತುಗಳೆಲ್ಲ ಸಿಗ್ತವೆ. ಆ ಒಂದೇ ಕಾರಣದಿಂದ ಇದು ಒಂದು ಅಂತಲ್ಲ, ಈ ತರ ಸಾಕಷ್ಟು ಸಮಸ್ಯೆಗಳಿದಾವೆ. ಪೈರಸಿ ಅನ್ನುವಂಥದ್ದು ಒಂದು ಸಮಸ್ಯೆ ಇದೆ. ನೀವೀಗ ಹೇಳಿದ್ವಿ, ಸುಮಾರು ಜನ ಫ್ರೀ ಆಗಿ ಬಂದು ಅಲ್ಲಿ ಬಂದು ನಿಂತ್ಕೊಂಡು ಟಿಕೆಟ್ ನೋಡ್ತಿರ್ತಾರೆ ಅಂತ ಹೇಳಿ, ಅದನ್ನ ನಾವು ಕ್ರೌಡ್ ಫುಲ್ಲಿಂಗ್ ಅಂತಲೂ ಕರಿತೀವಿ. ಇದೆಲ್ಲ ಏನಾಗ್ತದೆ ಅಂದ್ರೆ ಇವು ಎಲ್ಲ ಸಮಸ್ಯೆಗಳಿಗೆ ಒಂದು 1 ಪಾಯಿಂಟ್ ಸೊಲ್ಯೂಷನ್ ಸಿಗ್ಬೇಕು ಅನ್ನೋ ಒಂದೇ ಕಾರಣದಿಂದ ನಾವು ಈ ಒಂದು FMC ಅನ್ನ ಮಾಡಿರ್ಬೋದು, ಫಿಲ್ಮ್ ಮೇಕರ್ ಕೌನ್ಸಿಲ್ ಅಂತ. ಇಲ್ಲಿ ಸಾಕಷ್ಟು ಆ ತರದ ಡಿಸ್ಕಷನ್ಸ್ ಗಳನ್ನ ಮಾಡ್ತೀವಿ. ಹೊಸ ಸಿನಿಮಾಗಳು ಯಾವ ರೀತಿಯಾಗಿ ರಿಲೀಸ್ ಮಾಡಬೇಕು, ಯಾವ ರೀತಿಯ ಪ್ರಚಾರ ಮಾಡಬೇಕು, ಸಿನಿಮಾ ಹೆಂಗಿರ್ಬೇಕು, ನೀವು ಪಾಯಿಂಟ್ ಬಾಟಮ್ ಲೈನ್ ಹೆಂಗಿರ್ಬೇಕು ಅಂತ. ಈಗ ನಾವು ಎಷ್ಟೋ ರೀತಿಯಲ್ಲಿ ನಾವು ಈ ಸಿನಿಮಾದ ಬಗ್ಗೆ ನಾವು ಏನೇ ಮಾತಾಡೋದು ಸಹಿತ ಜನ ಕೇಳೋದು ಎರಡೇ ಲೈನ್, ನಿಮ್ ಸಿನಿಮಾ ನಾನು ಯಾಕೆ ನೋಡ್ಬೇಕು ಅನ್ನೋದಕ್ಕೆ ನಮ್ಮ ಉತ್ತರ 2 ಲೈನ್ ನೋಡಿದ್ವಿ. ಈ ತರದ್ದು ಸಾಕಷ್ಟು ಸಮಸ್ಯೆಗಳು ಚಿತ್ರರಂಗದಲ್ಲಿ ಇದಾವೆ. ಈ ಸಮಸ್ಯೆಗಳಿಗೆ ಉತ್ತರ ಹುಡುಕುವುದಕ್ಕೋಸ್ಕರನೇ ನಾವು ಈ FMC ಅನ್ನ ಮಾಡಿದ್ವಿ. ನಾವು ಪ್ರತಿ ವಾರ ಮಾಡೋ ಕಾರ್ಯಕ್ರಮಗಳಿರ್ಬೋದು, ಸಂದರ್ಶನಗಳು ಇರ್ಬೋದು, ಕಾಕಾ ಜೊತೆ ವಾರದ ಸಿನಿಮಾ ಇರ್ಬೋದು, ಲೆಟ್ಸ್ ಟಾಕ್ ವಿತ್ ಪಾವನಾ ಇರ್ಬೋದು, ಇವೆಲ್ಲವನ್ನು ಸಹಿತ ನಾವು ಉಚಿತವಾಗಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಾವು ಪೆಟ್ಟು ತಿಂದಿದ್ದೀವಿ, ನಮ್ಮ ಹಾಗೆ ಇನ್ನೊಬ್ರು ಪೆಟ್ಟು ತಿನ್ನಬಾರ್ದು, ಒಳ್ಳೆಯ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು ಅನ್ನೋದು ನಮ್ಮ ಒಂದು ಆಸೆ ಹಾಗೂ ಪ್ರಾಮಾಣಿಕ ಪ್ರಯತ್ನ ಕೂಡ ಹೌದು. ಈಗ ನಾವು ಸಿನಿಮಾದ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಈ ಸಿನಿಮಾದಿಂದ ಜೀವನ ಅಂತ ಒಂದಿದೆ. ಮುಂಚೆ ನಾವು ಕೇಳ್ತಾ ಇದ್ವಿ, ಅಪ್ಪ ಏನ್ ಕೆಲಸ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಪ್ಪ ನಾನೇನೋ ಒಂದು ಕೆಲಸ ಮಾಡ್ತೇನೆ, ಅದೆಲ್ಲ ಸರಿಯಪ್ಪ, ಹೊಟ್ಟೆ ಬಾಡಿಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ, ಈ ಸಿನಿಮಾದಿಂದ ಹೊಟ್ಟೆ ತುಂಬಿಸ್ಕೊಳಕ್ಕಾಗತ್ತಾ, ಈ ಜೀವನ ಹೇಗಿದೆ ಮತ್ತೆ ಈ ಸಿನಿಮಾ ಹೇಗಿದೆ, ಇವೆರಡನ್ನ ಕನೆಕ್ಟ್ ಮಾಡಿದಾಗ ನಿಮ್ಮ ಒಂದು ಅನುಭವನ ಹೇಳಿ. ಸಿನಿಮಾ ಮತ್ತೆ ಇದ್ರಲ್ಲಿ ಜೀವನ ಮತ್ತೆ ಹೊಟ್ಟೆಪಾಡು ಅನ್ನೋದು ಏನ್ ಬರುತ್ತಲ್ಲ, ಆ ಸಿನಿಮಾ ಮೂಲಕ ನಾವು ಹೊಟ್ಟೆಪಾಡು ಮಾಡ್ಕೋಬಹುದು ಅನ್ನೋದು ಈ ಸದ್ಯದ ಮಟ್ಟಿಗೆ ಸುಳ್ಳಾಗಿದೆ. ಸೊ ಆದ್ರೂ ಕೂಡ ನಾನು ಈಗ ಅಪ್ಕಮಿಂಗ್ ಬರುವಂತ ಯಾರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಿನಿಮಾದಲ್ಲಿ ಲೈಫ್ ಇದೆ ಅಂತ ಬರ್ಬೇಡ್ರಿ, ಸಿನಿಮಾವನ್ನ ಒಂದು ಹವ್ಯಾಸವಾಗಿ ತೆಗೆದುಕೊಂಡು ಮೂಲಕ ಬರ್ಬೇಕಾಗುತ್ತೆ. ಬೇರೆ ಏನಾದ್ರು ಮಾಡ್ತಾ ಮಾಡ್ತಾ ಇದ್ರಲ್ಲಿ ಸಾಧ್ಯತೆ ಆದ್ಮೇಲೆ ಇದನ್ನ ನಾವು ಪ್ರೊಫೆಷನಲ್ ಆಗಿ ತಗೊಂಡ್ ಮಾಡಿದಾಗ ಒಂದು ಸಿನಿಮಾದಲ್ಲಿ ನಿಮಗೆ ಒಳ್ಳೆಯ ಲಾಭವನ್ನ ಗಳಿಸುವ ಸಾಧ್ಯತೆಗಳಿದಾವೆ. ಅದು ಯಾವಾಗ ಆಗುತ್ತಂದ್ರಲ್ಲಿ, ನಾವೊಂದು ಸಿನಿಮಾ ಸರಿಯಾದಂತಹ ಸಿನಿಮಾಗಳನ್ನ ಮಾಡಿ ಅದನ್ನ ಜನರಿಗೆ ತಲುಪಿಸಿ, ಜನರು ಕೂಡ ಇಂಥ ಸಿನಿಮಾಗಳನ್ನ ನೋಡೋ ಆಸಕ್ತಿಯನ್ನ ಹೊಂದಿ ದುಡ್ಡು ಕೊಟ್ಟು ಥಿಯೇಟರ್ಗೆ ಬಂದು ನೋಡಿದಾಗ ಇದು ಎಲ್ಲ ಸಾಧ್ಯತೆಗಳು ಆಗ್ತವೆ. ಹಾಗಾಗಿ ನನ್ನ ಸಿನಿಮಾ ಮೂಲಕ ನಾವು 4 ಮಂದಿ ನಾನು ಥಿಯೇಟರ್ಗೆ ಬರಲ್ರಿ, ಒಬ್ರೇ ಬರಲ್ರಿ, ನನಗೇನು ಸಮಸ್ಯೆ ಇಲ್ಲ. ನಾನು ಆಲ್ರೆಡಿ ನನ್ನ ಕೆಲಸವನ್ನ ನಾನು ಪೂರ್ಣವಾಗಿ ಮಾಡಿದೀನಿ. ಇವಾಗ ನಿಮ್ಮ ಸಿನಿಮಾ ಆಸಕ್ತರು ಅನ್ನೋರು ಬಹಳ ಅದರಿ, ನಂಗೆ ಗೊತ್ತೈತ್ರಿ ಸಿನಿಮಾ ಅದರಿ ಅಂತ. ಅವರಿಗೆ ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ, ನೀವು ಬಂದು 100 ರೂಪಾಯಿ ಕೊಟ್ಟು ಸಿನಿಮಾವನ್ನ ನೋಡ್ರಿ. ಇದೊಂದು ಕಲಾತ್ಮಕ ಚಿತ್ರ, ಸ್ಲೋ ನರೇಷನ್ ಚಿತ್ರ, ಉತ್ತರ ಕರ್ನಾಟಕದ ಕತೆ, ಸಣ್ಣ ಕತೆ, ಸರಳ ಕತೆ. ಇಂಥ ಕತೆ ನಿಮಗೆ ಬೇಕಾಗಿತ್ತು, ನೋಡುನು ಅನ್ನೋದಿತ್ತು ಅಂದ್ರೆ, ಇಂಥ ಇಷ್ಟ ಪಡ್ತಿದ್ರಿ ಅಂದ್ರೆ ಮಾತ್ರ ನೀವು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ರಿ. ಹಾಗಂತ ನೀವು ಜಬರ್ದಸ್ತಿ ಯಾರನ್ನು ಎಳ್ಕೊಂಬಂದ ಥಿಯೇಟರ್ಗೆ ಕುಂತಲ್ಲ. ಆಸಕ್ತಿ ನೀವು ಒಂದು ನೋಡ್ತೀರಿ, ಇನ್ನೊಂದು ನೋಡ್ತೀರಿ, ಆ ಮೂಲಕ ಏನಾಗುತ್ತಂದ್ರೆ ಆಮೇಲೆ ಇನ್ನೊಂದು ಮಜಾ ಏನಂದ್ರೆ, ನೀವು ಈಗ ಜನ ಅಲ್ಪ ತೃಪ್ತರಾಗಿದ್ದಾರೆ. 1 ಸೆಕೆಂಡ್ ಅಲ್ಲಿ ನಿಮ್ಗೆ ಎಲ್ಲವೂ ನಗು, ಅಳುವು, ಸಂತೋಷ, ಎಮೋಷನ್ ಎಲ್ಲವೂ 1 ಸೆಕೆಂಡ್ ಅಲ್ಲಿ ಹಿಂಗ್ ಬರ್ಬೇಕು ಅಂತೀರಿ. ಆ ಅಲ್ಪ ತೃಪ್ತರ ಆಗಬೇಡ್ರಿ. 1-2 ಅವರ್ ನೀವು ನಿಮ್ಮ ಸೈಕಲಾಜಿಕಲಿ, ಮೆಂಟಲಿ ನೀವು ಅಲ್ಲಿ ಪ್ರಸ್ತುತ ಪಡಿಸ್ರಿ. ಅದು ನಿಮಗೆ 1 ತಿಂಗಳು 2 ತಿಂಗಳು ರೆಸ್ಟ್ಲೆಸ್ ಕೊಡುತ್ತೆ. ಒಂದು ಸಿನಿಮಾ ಥಿಯೇಟರ್ ಏನ್ ಕೊಡುತ್ತೆ ಅಂದ್ರೆ, ನಿಮ್ಗೆ ಸಮಾಧಾನವನ್ನ ಕೊಡುತ್ತೆ, ಶಾಂತಿಯನ್ನ ಕೊಡುತ್ತೆ. ಅದು ಒಂದು ಬೇರೆ ಅನುಭವವನ್ನ ನಿಮ್ಗೆ ಇಂಟರ್ನಲ್ಲಿ ರೆಡಿ ಮಾಡಿರ್ತದ್ರಿ ನಿಮ್ಗೆ ಸಿನಿಮಾ. ಆ ಸಿನಿಮಾ ರೆಡಿ ಮಾಡ್ಲಿಕ್ಕೆ 2 ಅವರ್ ನೀವು ಅಲ್ಲಿಗೆ ಶಾಂತವಾಗಿ ಕೂತ್ಕೊಂಡು ನೋಡ್ಬೇಕಾಗುತ್ತೆ ಸಿನಿಮಾಗಳನ್ನ. ಅವಾಗ ನಿಮ್ಗೆ ಏನಾಗುತ್ತೆ, ನೀವು 1 ಸೆಕೆಂಡ್ ರೀಲ್ ನೋಡ್ತೀರಲ್ಲ, ನನಗೆ ಹೇಳ್ರಿ, ನಾನು ನಿಮ್ಮನ್ನ ಕುಂಡಿಸ್ಕೊಂಡು ಕುಂಡಿರ್ತೀನಿ,
100 ರೀಲ್ ನೀವು ಒಂದ್ ಡೇ ನೋಡಿದ ಯಾವ ನಿಮ್ಗೆ ಜ್ಞಾಪಕ ಇರ್ತವೆ, ಯಾವ ನಿಮ್ಗೆ ನೆನಪಿನಲ್ಲಿ ಇರೋದಿಲ್ಲ. ಆಮೇಲೆ ಆ ಕ್ಷಣಕ್ಕೆ ಅವು ಹೋಗ್ಬಿಟ್ಟಿರ್ತವೆ. ಆ ಕ್ಷಣಗಳಿಗೆ ನೀವು ಹುಡುಕಾಡ್ಬೇಡ್ರಿ. ಒಂದು ಲಾಂಗ್ ಟರ್ಮ್ ನಿಮ್ಮಲ್ಲಿ ಲೈಫ್ ಜೀವನ ಸಣ್ಣದಲ್ಲ, ದೊಡ್ಡದಿದೆ. ಸೊ ಆ ದೊಡ್ಡದೆಲ್ಲ ನೀವು ಇರ್ಲಿ ಅನ್ನೋದಕ್ಕೆ ನನಗೆ ಸುಮಾರು ಜನ ಹೇಳ್ತಾರೆ, ನೀನು ಕೈಯಲ್ಲೇ ಮೊಬೈಲ್ ಇದೆ, ರೀಲ್ಸ್ ಯಾಕೆ ಮಾಡಲ್ಲ, ಶಾರ್ಟ್ ಫಿಲ್ಮ್ ಯಾಕೆ ಮಾಡಲ್ಲ, ಯೂಟ್ಯೂಬ್ ಯಾಕೆ ತೆಗಿಯಲ್ಲ ಅಂತ. ನಾನು ಅಲ್ಲಿ ಒಂದು ಯಾಕೆ ಶಾರ್ಟ್ ಸಿನಿಮಾ ಮಾಡಿ ನೀನು ಹಾಕ್ಬಾರ್ದು ಒಂದು 20 ನಿಮಿಷಕ್ಕೆ ಅಂತ. 20 ನಿಮಿಷಕ್ಕೆ ಮಾಡಿದಾಗ ಏನ್ ಹೇಳ್ತಾರೆ, 10 ನಿಮಿಷದ್ ಮಾಡುವಂತ, 10 ನಿಮಿಷದ್ ಮಾಡಿದಾಗ 5 ನಿಮಿಷದ್ ಮಾಡುವಂತ. ಈಗ ಹೇಳ್ತಾರೆ ಒಂದೇ ನಿಮಿಷಕ್ಕೆ ಏನಾದ್ರು ಮಾಡಿ ನೀನು ಅಪ್ಲೋಡ್ ಮಾಡು, ನಾವೆಲ್ಲ ನೋಡ್ತೀವಿ. ಆ ಒಂದು ಸಮಯ 24 ಗಂಟೆ ಇರೋದು 24 ಗಂಟೆನೇ ಇದೆ. 10 ವರ್ಷದಿಂದ ಅದೇ ಇತ್ತು, ಈ ವರ್ಷ ಅದೇ ಇದೆ. ಯಾಕಿದು 1 ನಿಮಿಷಕ್ಕೆ ಬಂದು ನಿಂತಿದೆ? ಅದು ನನಗೆ ಅಷ್ಟೊಂದು ಏನು ಅನ್ಸಿಲ್ರಿ. ಹಂಗಾಗಿ ಅಲ್ಲಿ ಸಾಧ್ಯತೆಗಳಲ್ಲಿ ಇರ್ಲಿ. ಸಿನಿಮಾ ಅನ್ನೋದು ಬಹಳ ಬೇರೆ ತರದಲ್ಲಿ ನಿಮ್ಗೆ ವ್ಯವಸ್ಥೆಯನ್ನ ಕೊಡುತ್ತೆ. ಹಾಗಾಗಿ ದಯವಿಟ್ಟು ಸಿನಿಮಾ ನೋಡ್ರಿ ಅನ್ನೋದು ಯಾವುದೇ ಒಂದು ನಂದಲ್ಲ, ಎಲ್ಲರೂ ಸಿನಿಮಾಗಳನ್ನ ನೋಡ್ರಿ ಅನ್ನೋದು ನನ್ನ ವೈಯಕ್ತಿಕ ಮಾತು. ಇಲ್ಲ, ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಆದ್ರೂ ಕೂಡ ಒಂದು ಸಣ್ಣ ಮಾತು ಈಗ ನೀವು ಹೇಳಿದ್ರಿ, 1 ನಿಮಿಷದಲ್ಲಿ ಎಲ್ಲ ಬರಬೇಕು ಅಂತ ಹೇಳಿ. ನೀವು ನಿಮ್ಮ ಸಿನಿಮಾವನ್ನ ಜನರು ಯಾಕೆ ನೋಡ್ಬೇಕು ಅನ್ನೋದನ್ನ 1 ನಿಮಿಷದಲ್ಲಿ ಹೇಳಕ್ಕಾಗುತ್ತೆ? ಎಸ್ ಸರ್. ಇಲ್ಲಿ ಒಂದು ಕತೆ ಇದೆ. ಒಬ್ಬ ಸಾಹಿತಿ ಒಂದು ಕಥೆಯನ್ನ ಬರೀತಾನೆ. ಅದನ್ನ ಇನ್ನೂ ಸರಳೀಕರಿಸಿ ಹೇಳ್ಬೇಕಂದ್ರೆ, ನೀವು ಓದಿರೋ ಕತೆ ಒಂದು, ಅವನು ಹೇಳಿದ ಕತೆ ಒಂದು, ಅವರು ಬರ್ದಿದ್ದು ಕತೆ ಒಂದು, ಅದು ಸಿನಿಮಾ ಆದ್ಮೇಲೆ ನಿಮಗೆ ಗ್ರಹಿಸಿದ್ದು ಕತೆ ಇನ್ನೊಂದು. ಹೀಗೆ ಒಂದು 5 ಹಂತದಲ್ಲಿ ಒಂದು ಕತೆ ಜರ್ನಿ ಆಗುತ್ತೆ. ಸೊ ಆ 5 ಕಥೆನ ನಿಮ್ಗೆ ಯಾವ ರೀತಿಯಾಗಿ, ನೀವ್ ಯಾವ ರೀತಿಯಾಗಿ ತಗೋತೀರಾ ಅನ್ನೋದು ಅದು ಒಂದಾದ್ರೆ. ಈ ರೀತಿಯಾಗಿ ನನ್ನ ಸಿನಿಮಾ ಚುರುಮುರಿಯ ಮಾತಾಡುತ್ತೆ. ಅದಾದ್ಮೇಲೆ 2 ಇಲ್ಲಿ ಜೀವಗಳಿದಾವ್ರಿ. ಯಾವಂದ್ರ ಅತೃಪ್ತ ಜೀವಗಳು. ಅದಕ್ಕೆ ನಾನು ಈ ಕಥೆನ ತಗೊಂಡ್ಬಂದಿದ್ದು. ಈ 2 ಅತೃಪ್ತ ಜೀವಗಳು ಕೂಡು ಕುಟುಂಬದ ಕನಸುಗಳನ್ನ ಕಾಣ್ತವೆ. ಸೊ ಹಾಗಾಗಿ ಕೂಡು ಕುಟುಂಬದ ಅಂದ್ರೆ ಒಬ್ಬೊಬ್ಬರ ಜೀವನ ಮಾಡಕತ್ಬಿಟ್ಟಾರೆ ಎಲ್ಲ ಕಡೆನು. ಯಾರು ಬೇಡ, ಮೊಬೈಲ್ ಒಂದ ಐತೆ, ಆರ್ಡರ್ ಮಾಡ್ಕೋತಾರ, ತಿನ್ನಾಕ ಉಣ್ಣಾಕ ತಮ್ಮ ಕೆಲಸ ಮಾಡ್ತಾರೆ, ಸೀದಾ ಮಣಿ, ಸೀದಾ ಆಫೀಸು, ಸೀದಾ ಮಣಿ, ಸೀದಾ ಬಾಗಿಲು ಓಪನ್ ಇಡಲ್ರಿ. ಬಾಗಿಲುಗಳನ್ನ ಎಲ್ಲ ಬಾಗಿಲುಗಳನ್ನ ಮುಚ್ಚಿಟ್ಟು ಗಾಳಿನೂ ಬೇಡವಾಗಿರೋತರ ಜನ ಅಟ್ಟು ಇಟ್ಟಿಕ್ರಲ್ಲಿದ್ದಾರೆ ಅನ್ನೋದನ್ನ ನಾನು ಕಂಡಿದ್ದಕ್ಕೆ ನಾನು ಸ್ವಲ್ಪ ಬದುಕು ಬೇಕು, ಜನ ಬೇಕು, ಕೂಡು ಕುಟುಂಬಗಳು ಬೇಕು, ಇವೆಲ್ಲವನ್ನ ಹೇಳೋದಕ್ಕಾಗಿ ನಾನು ಸಿನಿಮಾ ನೋಡ್ಬೇಕು. ಅದಕ್ಕೆ ನಾನು ಇನ್ನೊಂದು ವಿಚಾರವನ್ನ ಆಡ್ ಅಪ್ ಮಾಡ್ಬೇಕಂದ್ರೆ, ನನ್ನ ಸಿನಿಮಾನಾಗ್ರಿ ಆ ಕ್ಯಾರೆಕ್ಟರ್ ಐತಿಲ್ಲ, ಪ್ರೊಟಾಗನಿಸ್ಟ್ ಯಾರಂತೀವಿ ನಾವು, ಚುರುಮುರಿಯ ಮಾರುವ ವ್ಯಕ್ತಿ ಪ್ರತಿ ಸತಿ ಒಂದು ಮರದ ಕೆಳಗೆ ಕೂಡ್ತಾನೆ ಹೋಗಿ. ಆ ಸಿನಿಮಾದಲ್ಲಿ 4-5 ಕಡೆ ಕೂಡಿರ್ತಾನ್ರೇನೋ. ಪ್ರತಿ ಮರವು ಬೇರೆ ಬೇರೆ ಆಗಿದೆ. ಪ್ರತಿ ಮರದ ಕೆಳಗೆ ಏನಕ್ಕೆ ಕೂಡಿರ್ತಾನೆ ಅಂದ್ರೆ ಅವನು ನೆರಳನ್ನ ಹುಡುಕ್ತಾನೆ. ನೆರಳು ಬೇಕಾಗಿರ್ತೈತೆ, ನೆರಳು ಇರಲ್ರಿ. ಎಲ್ಲಿ ನೆರಳನ್ನ ಹುಡುಕ್ಬೇಕು ಅವನು ಪ್ರತಿ ಸತಿ ಒಂದು ಮರದ ಕೆಳಗೆ ಕೂಡ್ಕೊತಾನೆ. ಕೊನೆಗೆ ಅದೇ ಮರದ ಕೆಳಗೆ ಹೋಗಿ ಅಳ್ತಾನೆ. ಅದನ್ನೇ ತಪ್ಪಿಕೊಂಡು ಅಳ್ತಾನೆ ಕೂಡ. ಯಾಕಂದ್ರೆ ಅದೇ ಹೇಳ್ತಾ ಇದ್ದೀನಲ್ಲ, ಒಂದು ನೆರಳನ್ನ ಬಯಸ್ಲಿಕ್ಕೆ ಅವನು ಹಪ್ಪಿಸ್ತಾ ಇರ್ತಾನೆ. ಆ ಜೀವದ ಕತೆ ಅನ್ನೋದು ಒಂದ್ರಿ. ಆಮೇಲೆ ಈ ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನಾವು ಈ ಸಾಧ್ಯತೆ ನಾನೇ ಚುರುಮುರಿ ಮಾಡ್ಕೊಂಡಿರೋದು ಪ್ಲಾಟ್ ಅಂಡ್ ಕ್ಯಾರೆಕ್ಟರ್ ಸಿನಿಮಾಸ್ ಅಂತೀವಿ. ಪ್ಲಾಟ್ ಅಲ್ಲಿ ಪಬ್ಲಿಕ್ ಅಲ್ಲಿ ಸಾಲ್ವ್ ಆಗುತ್ತೆ. ಇದು ತನ್ನ ಸಮಸ್ಯೆಯನ್ನ ತಾನೇ ಬಗೆಹರಿಸ್ಕೊಳ್ಳೋದನ್ನ ಕಲ್ಕೊಳ್ಳೋದ್ರಿ. ನನಗೇನಾಗಿದೆ ಅನ್ನೋದನ್ನ ಮಗ ನನಗೆ ಹೊಟ್ಟೆ ನುಸಾದಿತ್ತು, ನಾನ್ ನಿಮಗ್ ಹೇಳ್ತೀನಿ, ಹೊಟ್ಟೆ ನನಗೆ ನುಸಾದೈತಿ, ನಿಮಗ್ ಹೇಳ್ತೀನಿ ನಾನು ಹೊಟ್ಟೆ ನುಸಾದೈತಿ ಏನ್ ಮಾಡುದು ಅಂತ. ನೀವೇನ್ ಸೊಲ್ಯೂಷನ್ ಕೊಡ್ತೀರಿ? ಹೊಟ್ಟೆ ನೋವಿನಲ್ಲಿ ಬಹಳಷ್ಟು ಪ್ರಕಾರಗಳಿದೆ. ಅವ್ರು ಕೊಟ್ಟದ್ದು ನಿಮ್ಗೆ ಅರ್ಥ ಆಗುತ್ತಾ? ಸೊ ನಿಮ್ಮನ್ನ, ನಿಮ್ಮ ದೇಹವನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ಎಲ್ಲವನ್ನ ನೀವು ಅರ್ಥ ಮಾಡ್ಕೊಳ್ಳೋದನ್ನ ಫಸ್ಟ್ ಕಲ್ಕೊಂಡು ಆಮೇಲೆ ಅದನ್ನ ನೀವು ಬೇರೆಯವ್ರ ಬಗ್ಗೆ ಸಲಹೆ ತಗೊಂಡ್ರೆ ಸರಳ ಆಗುತ್ತೆ. ಇದೆಲ್ಲವೂ ನೀವು ಚುರುಮುರಿಯಾದಲ್ಲಿ ನೋಡ್ತೀರಾ. ಸೊ ಹಾಗಾಗಿ ಈ ಸೂಕ್ಷ್ಮತೆಗಳ ಒಳಗಡೆ ಈ ಚಿತ್ರ ಐತ್ರಿ. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಯಾವ ಹಾಡುಗಳು ಇಲ್ರಿ, ಸ್ವಂತ ಬರೆದ ಕಥೆಗಳು, ಅವರೇ ಲೇಖಕರೇ ಬರೆದ ಕವಿತೆಗಳಿದಾವೆ. ಹಡಪದ್ ಸರ್ ಬರೆದ ಹಾಡುಗಳಿದಾವೆ. ಬೇರೆ ಬಸವಣ್ಣನ ವಚನಗಳು ಅವರೆಲ್ಲ ಹಾಡಿನ ಮೂಲಕ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಂಡಿದ್ದೀನಿ. ಇಷ್ಟು ಸರ್. ನೀವು ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೋಸ್ಕರ ಚುರುಮುರಿಯ ನೋಡ್ಕೋಬೇಕು. ನಿಮ್ಮನ್ನ ನೀವು ಸದೃಢ ಮಾಡ್ಕೊಳ್ಳೋಕೆ ಚುರುಮುರಿಯ ನೋಡ್ಬೇಕು ಅಂತ ನೀವು ಲೈನ್ ಹೇಳ್ತೀರಿ. ತುಂಬಾ ಧನ್ಯವಾದಗಳು. ಅಷ್ಟು ದೂರದಿಂದ ಸಿನಿಮಾ ನೋಡಿದ್ಮೇಲ್ರಿ ನಿಮಗೆ ನಾನ್ ಒಂದ್ ದಿನ ಆ ಮನುಷ್ಯನ ತರ ಬದುಕ್ಬೇಕು ಅನ್ನೋದು ಬರುತ್ತ್ರಿ. ಒಂದ್ ದಿನ ಅಟ್ಲೀಸ್ಟ್ ನಂಗೆ ಹೇಳಾರಿ ನೋಡ್ದವ್ರ, ಒಂದ್ ದಿನ ಅವನ ತರ ಬದುಕ್ಬೇಕು ಅಂತ ನೋಡ್ಬೇಕು ಅನ್ನೋದು ಇದು. ಆಮೇಲೆ ಸಿನಿಮಾ ಮಾಡೋದು ಇದು ಒಂದು ನಂದು ಏನು ಇಲ್ರಿ, ನನ್ ಸಣ್ಣ ಒಂದು ನನ್ ತಿಕ್ಲಿಂಗ್ ನಾ ಸಿನಿಮಾ ಮಾಡೇನ್ರಿ, ಅದನ್ನು ಹೇಳ್ತೀನಿ. ಅದು ಮಾಡ್ಬಿಡ್ತೀನಿ. ಇದೆಲ್ಲ ನನ್ ಗುಪ್ಸಿತ್ರಿ, ನಾ ಮಾಡೇನ್ರಿ. ನನ್ನ ತಪ್ಪಿಗೆ ನನ್ನ ಸೋತ್ರು, ನನ್ನ ಜವಾಬ್ದಾರಿ ಗೆದ್ರು. ಇನ್ನೂ ಬೆಟರ್ ಸಿನಿಮಾ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ನೀವು ಕಾಕ ಜೊತೆ ಇವತ್ತು ಮಾತಾಯ್ತು, ಮೇಡಮ್ ಮಾತುಗಳನ್ನ ನಾ ಈ ಇದ್ರ ಮೂಲಕ ಕೇಳ್ತಾ ಇದ್ದೆ.
ಈ ಆರ್ಗ್ಯಾನಿಕ್ ಆಗಿ ಪ್ರಚಾರ ಇಲ್ಲೆಲ್ಲೂ ಇಲ್ಲ. ನೀವು ನಮ್ಮ ಸಿನಿಮಾದವ್ರ ಜೊತೆಯಾಗಿ ಮಾಡ್ತಾ ಇರೋದು ಬಹಳಷ್ಟು ಸಂತೋಷ ಆಯ್ತು ನನಗೆ. ನೋಡ್ರಿ, ನೀವು ನಾವೊಂದ್ ಸಿನಿಮಾ ಮಾಡ್ಕೊಂಡಿದ್ದೆ, ಯಾಕೆಲ್ಲ ಮಾಡ್ಕೊಂಡಿದ್ರೆ ನಾವ್ ಯಾಕೆ ಮಾಡೋದು ಅಂತ ಬರ್ಲಿಲ್ರಿ. ಬಾರಮ್ಮ, ನೀವ್ ಕರೆದ್ರಿ, ನನಗೆ ಕುಂಡ್ರಿಸಿದ್ರಿ, ಏನು ಅಂತ ಕೇಳಿದ್ರಿ. ಅಪ್ಪು ತಪ್ಪುಗಳನ್ನ ನೇರವಾಗಿ ನೀವು ನನಗೆ ಹೇಳಿದ್ರಿ, ಇದು ಮಾಡಬಾರ್ದಾಗಿತ್ತು, ಇದನ್ನ ಮಾಡ್ಬೇಕಾಗಿತ್ತು. ಅದೇನಾಗುತ್ತೆ, ನಮಗ್ ಲರ್ನಿಂಗ್ ಆಗುತ್ತೆ. ನಾವು ಎಲ್ಲವನ್ನ ಪಾಸಿಟಿವ್ ಆಗಿ ತಗೋತೀವಿ. ಉದ್ದೇಶ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ, ನಾನು ಇವತ್ತು ಸಿನಿಮಾ ಮಾಡಿದ್ಕಿಂತ ಖುಷಿ ನಂಗೆ ಇಲ್ಲಿ ಬಂದು ಕೂತಿರೋದು, ನಿಮ್ಮೊಂದಿಗೆ ಮಾತಾಡಿರೋದಾಗಿದೆ. ಇದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೇನ್ ನನಗೆ ಇನ್ನೊಂದು ಕ್ವಶನ್, ಇದಕ್ಕೇನ್ ಮೆಂಬರ್ಶಿಪ್ ಆಗ್ಬೇಕಾ, ಇದೇನು ಮುಕ್ತವಾಗಿದೆಯಾ? ಅದ್ರ ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ಒಂದು ನಾವು ಉತ್ತರ ಕರ್ನಾಟಕದ ಬಗ್ಗೆ ಹೇಳ್ತೀವಿ, ಮುಚ್ಚಿಡೋದಂತದ್ದು ಏನಿಲ್ಲ, ಎಲ್ಲ ಬಿಚ್ಚಿಡ್ತಾರ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತ. ಅದಕ್ಕೆ ಉದಾಹರಣೆನೇ ನಮ್ಮ ಸುಪ್ರಿಯ ಅವರು. ಬಹಳ ದೂರದಿಂದ ಬಂದು ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಇಷ್ಟೆಲ್ಲ ಮಾತಾಡಿದ್ರಿ, ಅರಳು ಹೊರದಂಗೆ ನಿಮ್ಮ ಒಂದು ಸಿನಿಮಾ ಕೂಡ ಮಾಡಿದ್ರಿ, ಅದು ಯಶಸ್ವಿಯಾಗಿ ಆ ಸಿನಿಮಾವನ್ನ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾಳೆನೆ ಜೂನ್ 13ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ, ಈ ಒಂದು ಸಿನಿಮಾ ಉದ್ಯಮವನ್ನು ಉಳಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ ಸುಪ್ರಿಯ ಅವರೇ, ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ಮ ಸಿನಿಮಾಗಳು ಆಗ್ತಾ ಇರ್ಲಿ, ನಾವು ಮತ್ತೆ ಸೇರ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಿರುಮರ್ರೆ